ವಿದ್ಯಾರ್ಥಿಗಳೇ, ನೀವು ಯಾವುದೇ ಎಕ್ಸಾಮಿನೇಷನ್ ಬರೀರಿ, ಅಲ್ಲಿ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಬಹಳ ಮಹತ್ವ ಪಡ್ಕೊಳ್ತಾವ. ಇವತ್ತು ನೀವು SSC GD ಎಕ್ಸಾಮಿನೇಷನ್ ಬರೀರಿ, MTS ಬರೀರಿ, CHSL ಬರೀರಿ ಅಥವಾ CGL ಬರೀರಿ, ಅಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ನಡೆಸಿರ್ತಕ್ಕಂಥ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನ ನೀವು ಅನಲೈಸಿಸ್ ಮಾಡಿ ಹೋಗ್ಬೇಕಾಗ್ತದೆ. ಹೌದಾ? ಹಾಗಾದ್ರೆ ಮತ್ತೆ ತಡ ಮುಂದಿನ ಒಂದು ತಿಂಗಳಲ್ಲಿ SSC GDಗೋಸ್ಕರ ನೀವೇನಾದ್ರೂ ಪ್ರಿಪರೇಷನ್ ಮಾಡ್ತಾ ಇದ್ರೆ ಅಥವಾ ಮುಂದೆ ಬರ್ತಕ್ಕಂಥ MTS ಎಕ್ಸಾಮಿನೇಷನ್ ಕ್ರ್ಯಾಕ್ ಮಾಡ್ಬೇಕು ಅನ್ಕೊಂಡಿದ್ರೆ ಅಥವಾ CGL CHSL ಯಾವ್ದಾದ್ರು ಕ್ರ್ಯಾಕ್ ಮಾಡ್ಕೋಬೇಕು ಅನ್ಕೊಂಡಿದ್ರೆ ಸ್ವಲ್ಪ ಟಫ್ ಆಗಿರುವಂತ ಕ್ವಶನ್ ಪೇಪರ್ ಅನ್ನ ನಾವು ಪ್ರಾಕ್ಟೀಸ್ ಮಾಡ್ಬೇಕಾಗ್ತದ. ಹಾಗಾಗಿ ಒಂದು ಪ್ರಶ್ನೆ ಪತ್ರಿಕೆಯನ್ನ ತೆಗೆದುಕೊಂಡು ಬಂದಿದ್ದೀನಿ. ಈ ಪ್ರಶ್ನೆಗೆ ಏನು ಉತ್ತರ ಆಗ್ತದ ನೋಡೋಣ, ಕಮೆಂಟ್ ಮಾಡ್ರಿ ಎಲ್ಲರೂ. ಎಸ್, ಯಾವ್ದಾಗ್ತದ್ರಿ? ಫಸ್ಟ್ ಇಂಥ ಪ್ರಶ್ನೆಗಳು ನಮಗ್ ಬರ್ಬೇಕಂತಂದ್ರ ಎದಿಂದ ಜಡ್ ತಕ ನಮಗ ಅಲ್ಫಾಬೆಟ್ ಅಲ್ಲಿ ಇರ್ತಕ್ಕಂಥ ವ್ಯಾಲ್ಯೂ ಗೊತ್ತಿರ್ಬೇಕಾಗ್ತದ. ಈಗ ನೋಡ್ರಿ, H 8ನೇದಾಗ್ತದ, J 10ನೇದಾಗ್ತದ, L 12ನೇದಾಗ್ತದ, N 14ನೇದಾಗ್ತದ. ಅಂದ್ರ ಎರಡೆರಡು ಹೆಚ್ಚು ಹಾಕೋತ ಹೋಗ್ಯದ ನೋಡ್ರಿ. ಹಂಗಾಗಿ 14 ಇದ್ದಿದ್ದು ಎಷ್ಟು ಆಕೈತ್ರಿ? 16. 16ನೇ ಅಕ್ಷರ ಯಾವ್ದ್ರಿ? P. ಅಂದ್ರೆ ಮೊದಲಿಗೆ P ಬರ್ತಕ್ಕಂಥದ್ದು ಇದ್ರಲ್ಲೂ ಇಲ್ಲ, ಇದ್ರಲ್ಲೂ ಇಲ್ಲ, ಇದ್ರಲ್ಲೂ ಇಲ್ಲ. ಸೊ ಇದ್ರಲ್ಲಿ ಐತಿ. ಸೊ ಆನ್ಸರ್ ಏನಪ್ಪಾ ಅಂತಂದ್ರ ಫೋರ್ತೋನ ಆಗ್ತದ. ಮತ್ತಿದೆ ಅಗ್ದಿ ಈಸಿಯೆಸ್ಟ್ ಕ್ವಶನ್ ಥಿಂಕ್ ಮಾಡಕ್ ಬರ್ಬೇಕು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಸ್ವಲ್ಪ ಕ್ವಶನ್ ಏನ್ ಮಾಡಿದಾನಂತಂದ್ರ ಲ್ಯಾಂಗ್ವೇಜ್ ಚೇಂಜ್ ಮಾಡಿ ನಿಮಗೆ ಬ್ಲಡ್ ರಿಲೇಷನ್ ಮೇಲೆ ಕ್ವಶನ್ಸ್ ಬಂದದ. ಓಕೆ, ಫಸ್ಟ್ ಒಂದ್ಸಲ ಎಲ್ಲರೂ ಅಂಡರ್ಸ್ಟ್ಯಾಂಡ್ ಮಾಡ್ಕೊಡ್ರಿ. ಕ್ವಶನ್ ಬಿಡಿಸಿ ಆನ್ಸರ್ ಏನಾಗ್ತೈತಿ ಕಮೆಂಟ್ ಮಾಡ್ರಿ. ಓಕೆ ಓಕೆ ಒಂದ್ಸಲ ಇದನ್ನ ನಾವು ಬಿಡಿಸ್ತೇಗನ್ರಿ. ಏನೈತ್ ನೋಡ್ರಿ, ಒಂದು ಕುಟುಂಬದಲ್ಲಿ 6 ಸದಸ್ಯರದಾರ್ರಿ. ಎಷ್ಟು ಮಂದಿ ಸದಸ್ಯರದಾರ್ರಿ? 6 ಸದಸ್ಯರದಾರ್ರಿ. ಅವರು ಯಾರ್ಯಾರಪ್ಪ ಅಂತಂದ್ರ 1 ಇಂದ 6 ತಕ ಅವ್ರನ್ನ ಸದಸ್ಯರನ್ನ ಕೊಟ್ಟಾರ. ಅವ್ರು ಒಟ್ಟಿಗೆ ವಾಸ ಮಾಡಾಕತ್ತಾರಂತೂ ಹೇಳ್ಯಾರ. 2 3ರ ಮಗಳು ಅಂತ ಹೇಳಾಕತ್ತಾರ. ಸೊ 3ರ ಮಗಳು ಯಾರಾಗ್ಯಾರ್ರಿ? 2 ಆಗ್ಯಾರ್ರಿ. ಮಗಳಾಗಿರೋದ್ರಿಂದ ಇದಕ್ಕೆ ವೃತ್ತ ಹಾಕ್ಬೇಕ್ರಿ. ಅಂದ್ರೆ ಹೆಣ್ಣು ಮಕ್ಕಳಿಗೆ ವೃತ್ತ ಹಾಕೊಂಡ್ರಿ, ಗಂಡು ಮಕ್ಕಳಿಗೆ ಚೌಕ್ ಹಾಕೊಂಡ್ರಿ. ನೆಕ್ಸ್ಟ್ ಓದನ್ರಿ. ಆದರೆ 3 2ರ ತಾಯಿ ಅಲ್ಲ. ನೋಡ್ರಿ, 2 ಮಗಳಾಗೈತಿ ಅಂದ್ರ ಒಂದು ತಾಯಿಯರ ಆಗಿರ್ಬೇಕು, ಇಲ್ಲಾಂದ್ರ ತಂದೆ ಆಗಿರ್ಬೇಕು. ಅಲ್ಲಿ ತಾಯಿ ಅಲ್ಲ ಅಂತ ಹೇಳಾಕತ್ಯಾರ್ರಿ. ಸೊ 3 ಏನಾಕೈತಿ ಅಂದ್ರ ತಂದೆ ಆಗ್ತೈತ್ರಿ. ಆ ಪಾಯಿಂಟ್ ದಿಂದ ನಾವು ತಿಳ್ಕೊಬೇಕಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ನೋಡ್ರಿ, 1 ಮತ್ತು 3 ವಿವಾಹಿತ ದಂಪತಿಗಳು. ಇಲ್ಲಿ 3 ಐತ್ರಿ. ಈ 1 ಅಂತಕ್ಕಂಥದ್ದು ವಿವಾಹಿತ ದಂಪತಿಗಳೊಳಗೆ ಇದು ಗಂಡ ಐತಿ ಅಂದ್ರೆ ಇದು ಹೆಣ್ಣ ಆಗಲೇಬೇಕ್ರಿ. ಸೊ ನಮಗ ಗಂಡ ಹೆಂಡತಿ ಆದ್ರಿ. 1 ಮತ್ತು 3 ಗಂಡ ಹೆಂಡತಿ ಆದ್ರಿ. 5 3ರ ಸಹೋದರಿ. 3 ಇಲ್ಲಿ ಐತ್ರಿ. ಆಲ್ರೆಡಿ 3 ಅನ್ನೋದು ಇಲ್ಲಿ ಐತಿ. ಅದ್ರ ಸಹೋದರಿ ಯಾವ್ದಾಗ್ತೈತಪ್ಪ ಅಂತಂದ್ರ 5 ಆಗ್ತೈತ್ರಿ. ಸಹೋದರಿ ಅಂದಾರು ಸಹೋದರ ಅಂದಾರ ನೋಡ್ರಿ. 5 3ರ ಸಹೋದರಿ ಅಂದಾರಿ. ಅದಕ್ಕೆ 5ಕ್ಕೆ ವೃತ್ತವನ್ನ ಹಾಕೊಂಡ್ರಿ. ಇದಾದ ತಕ್ಷಣ 4 1ರ ಮಗಳು ಅಂತ ಹೇಳಾಕತ್ತಾರ್ರಿ. ಈ 4 ಅನ್ನೋದು ಏನಪ್ಪಾ ಅಂದ್ರೆ ಇಲ್ಲಿ 1 ಐತಿ. 1ರ ಮಗಳು ಯಾವ್ದಾಕೈತ್ರಿ? 4 ಆಕೈತ್ರಿ. ಸೊ 2 ಮತ್ತು 4 ಇಬ್ರು ಏನಾಕ್ತಾರ ಅಂದ್ರ ಸಹೋದರಿಯರು ಆಗ್ತಾರ. ಯಾಕಂದ್ರೆ ಇವ್ರಿಬ್ರು ಗಂಡ ಹೆಂಡತಿ. ಅವನ ಮಗಳಂದ್ರು ಒಂದ, ಅಪ್ಪನ ಮಗಳಂದ್ರು ಒಂದ. ಇವ್ರಿಬ್ರು ಸಹೋದರಿಯರಾಗ್ತಾರ. ಓಕೆ, ಹಾಗಾದ್ರೆ ಮುಂದೆ ಏನೈತಿ ನೋಡ್ರಿ. 2ರ ಸಹೋದರ ಯಾರು ಅಂತ ಕೇಳ್ಯಾರ. 2ರ ಎಲ್ಲಿತ್ರಿ ಕ್ವಶನ್? 2ರ ಸಹೋದರ ಯಾರು ಅಂತ ಹೇಳಿ ಕ್ವಶನ್ ಕೇಳ್ಯಾರ್ರಿ. 2ರ ಸಹೋದರಿ ಯಾರು? ಸಹೋದರ, ಸಾರಿ ಒಂಚೂರು ನೋಡ್ರಿ. 2ರ ಸಹೋದರ ಯಾವ್ದ್ರಿ? ಅದ 6 2ರ ಸಹೋದರ. ಇಲ್ಲಿ 2 ಐತಿ. 2ರ ಸಹೋದರ ಯಾವ್ದಪ್ಪ ಅಂತಂದ್ರ 6 ಆಗ್ತೈತ್ರಿ. ಓಕೆ, 6 2ರ ಸಹೋದರ ಅನ್ನುವಂತ ಒಂದು ವರ್ಡ್ ಇಲ್ಲಿ ಐತಿ. ಅದನ್ನ ಚೆನ್ನಾಗಿ ನೋಡ್ರಿ. ನೆಕ್ಸ್ಟ್ ಏನ್ ಕೇಳ್ತಾರ್ರಿ? 2ರ ತಾಯಿ ಯಾರು ಅಂತ ಹೇಳಿ ಪ್ರಶ್ನೆ ಕೇಳ್ಯಾರ್ರಿ. 2 ಇಲ್ಲಿ ಐತಿ, ತಾಯಿ ಇಲ್ಲಿ ಐತಿ. ಇವ್ರಿಬ್ರು ಗಂಡ ಐತಿ ಅಂತಂದ್ರ ಇವ್ರು ಯಾರಪ್ಪ ಅಂತಂದ್ರ 2ಕ್ಕ 1 ಏನಾಕೈತಪ್ಪ ಅಂತಂದ್ರ ತಾಯಿ ಆಕೈತಿ. 1 ಅಂತಕ್ಕಂಥದ್ದು ಆಪ್ಷನ್ 3 ಒಳಗ ಅದ. ಓಕೆ, ಇವೇನ್ ಕ್ವಶನ್ಸ್ ಏನೈತಪ್ಪ ಅಂತಂದ್ರ ನಮ್ಮ ಮನ್ಯಾನು ತಂದಿದ್ದು ಅಲ್ರಿ, ಪ್ರಿವಿಯಸ್ ಇಯರ್ ಬಿದ್ದಿದ್ದು ಕ್ವಶನ್ಸ್ ರೀ. ನೋಡ್ರಿ, SSC CGL 2024 ಸೆಪ್ಟೆಂಬರ್, ಬಹಳ ದೂರ ಅಲ್ಲ, 2024 ಸೆಪ್ಟೆಂಬರ್ದೊಳಗೆ ನಡೆದಿರ್ತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆ. ಈ ಒಂದು ಮಾರ್ಗದರ್ಶನದೊಳಗೆ ನೀವು ಹೋಗ್ರಿ. ಆಕ್ಚುಲಿ TCS ದವ್ರು ನಡೆಸ್ತಕ್ಕಂಥ ಕ್ವಶನ್ ಪೇಪರ್ ಈ ರೀತಿ ಬರ್ತಾ ಇತ್ತು. ಈಗ ಸದ್ಯಕ್ಕೆ ಎಡಿಕ್ವಿಟಿದವ್ರು ನಡೆಸ್ತಾ ಇದ್ದಾರೆ. ಅಲ್ಲೂ ಕೂಡ ರೀಸನಿಂಗ್ ಬಹಳಷ್ಟು ಈಸಿನ ಅದ. ಏನ್ ಹಂಗೇನ್ ಬಹಳಷ್ಟು ಏನು ಚೇಂಜಸ್ ಆಗಿಲ್ಲ. ದೇರ್ ಈಸ್ ನೋ ಸಿಂಗಲ್ ಚೇಂಜ್. ಓಕೆ, ಸ್ವಲ್ಪ ಏನಾಗ್ಯದಪ್ಪ ಅಂದ್ರೆ ಲ್ಯಾಂಗ್ವೇಜ್ ಚೇಂಜ್ ಆಗ್ಯದ. ಕ್ವಶನ್ ಪ್ಯಾಟರ್ನ್ ಒಂದ್ ಸ್ವಲ್ಪ ಅದಲಿ ಬದಲಿ ಆಗ್ಯದ.
ಬಟ್ ಅದ್ರ ಬದಲು ಒಂದು ದಿನ ಬೇರೆ ಕ್ಲಾಸಸ್ ಮಾಡಿ ಏನೇನು ಬದಲಾವಣೆ ಆಗ್ಯದ ಅನ್ನೋದು ಹೇಳಿಕೊಡ್ತದ. ನೀವು ಇದನ್ನ ಪ್ರಾಕ್ಟೀಸ್ ಮಾಡೋದು ಮಾತ್ರ ಮರಿಲಿಕ್ಕೆ ಹೋಗ್ಬೇಡ್ರಿ. ಮುಂದಿನ ಪ್ರಶ್ನೆಗೆ ಹೋಗು. ಇಲ್ಲೊಂದು ಏನ್ ಕೊಟ್ಟಿರ್ತಾರಪ್ಪ ಅಂತಂದ್ರ ಅನಲಾಗಿ, ಇದಕ್ಕ ಒಂದು ಸಂಬಂಧ ಇರ್ತದ, ಇದಕ್ಕ ಒಂದು ಸಂಬಂಧ ಇರ್ತದ, ಇದರ ನೆಕ್ಸ್ಟ್ ಯಾವ್ದ್ರ ಜೊತೆಗೆ ಸಂಬಂಧ ಹೊಂದ್ತದ ಅಂತೇಳಿ ಪ್ರಶ್ನೆ ಕೇಳಿದ. ಓಕೆ, ಈ ಪ್ರಶ್ನೆ ಒಳಗ ನೀವು ನೋಡಿದ್ರೆ ಗೊತ್ತಾಕೈತ್ರಿ. ಇಲ್ಲಿ ಸಿ ಇದ್ದಿದ್ದ ಟಿ ಆಗ್ಯದ, ಆರ್ ಇದ್ದಿದ್ದ ಐ ಆಗ್ಯದ, ಎನ್ ಇದ್ದಿದ್ದ ಡಬ್ಲ್ಯೂ ಆಗ್ಯದ. ಅಂದ್ರೆ ನೋಡ್ರಿ -9 ಮಾಡ್ತಾ ಇದಾರ. -9 ಅಂದ್ರೆ ಉಲ್ಟಾ ಬರ್ದಾರ. ಸಿ ದಿಂದ ಬಿ ಎ ಹಿಂಗ ಟಿ ತಕ ಉಲ್ಟಾ ಬರ್ದಾಗ ಇದ್ರೊಳಗ -9 ಮಾಡ್ಯಾರಂತ ಅರ್ಥ. ಇದ್ರೊಳಗೂ -9 ಆಗ್ಯದ, ಇದ್ರೊಳಗೂ -9 ಆಗ್ಯದ. ಹಂಗಾರ ನಾವು ಏನ್ ಮಾಡ್ಬೇಕಾಗೈತ್ರಿ, ಎ ಒಳಗ -9 ಮಾಡ್ರ 18 ಆಗ್ತದ. 18th ಲೆಟರ್ ಯಾವ್ದಂದ್ರ ಆರ್. ಆರ್ ಇದ್ರೊಳಗ ಐತಿ, ಆರ್ ಇದ್ರೊಳಗ ಐತಿ. ಸೊ 4th ಒನ್ ಫಸ್ಟ್ ಒನ್ ನಮ್ಮ ಆನ್ಸರ್ ಆಗಂಗಿಲ್ಲ. ನೆಕ್ಸ್ಟ್ ಏನೈತಪ್ಪ ಅಂತಂದ್ರ ಡಬ್ಲ್ಯೂಗೆ ಏನ್ ಕೋಡ್ ಬಂದೈತಿ ಇಲ್ಲಿ ಆಲ್ರೆಡಿ ನಾವು ನೋಡಿದೀವಿ. ಡಬ್ಲ್ಯೂ ಕ ಎನ್ ಬರ್ತದ. ಸೊ ಇಲ್ಲೂ ಡಬ್ಲ್ಯೂ ಏನ್ ಬರ್ಬೇಕ್ರಿ, ಎನ್ ಬರ್ಬೇಕು. ಎನ್ ಇರುವಂತದ್ದು ಒಂದೈತ್ರಿ. ಆಪ್ಷನ್ B2 ಇಸ್ ರೈಟ್ ಆನ್ಸರ್. ಓಕೆ, ಇದಾದ ತಕ್ಷಣ ನೆಕ್ಸ್ಟ್ ಕ್ವಶನ್ ಮೂವ್ ಆಗೋಣ್ರಿ. ಇದರಲ್ಲಿ ಅದ್ಭುತವಾದಂತ ಒಂದು ಪ್ರಶ್ನೆ ಐತ್ರಿ. ಇಲ್ಲಿ ನೀವು ನೋಡ್ಬೇಕು ವಿದ್ಯಾರ್ಥಿಗಳೇ, ಈ ತರನಾಗಿರ್ತಕ್ಕಂತ ಒಂದು ಚಿತ್ರ, ಇದ್ರೊಳಗ ಯಾವ ಒಂದು 4 ಆಪ್ಷನ್ ಒಳಗ ಅಡಕವಾಗೈತಿ ಅಥವಾ ಡೊಕ್ಕೊಂಗ್ ಕೂತೈತಿ ಅಂತ ಪ್ರಶ್ನೆ ಕೇಳತ್ತಾರ. ಡೈರೆಕ್ಟ್ ಆಗಿ ಇಂಥ ಒಂದಿಷ್ಟು ಕ್ವಶನ್ಸ್ ನೀವು ಪ್ರಾಕ್ಟೀಸ್ ಮಾಡ್ರೆ ಗೊತ್ತಾಗ್ತೈತಿ ವಿದ್ಯಾರ್ಥಿಗಳೇ. ಇಲ್ಲಿ ಮುಚ್ಕೊಂಡು ಕೂತೈತಿ ನೋಡ್ರಿ, ಅದು ನಾವು ಅದನ್ನ ಏನ್ ಮಾಡ್ಬೇಕ್ರಿ, ಕಂಡುಹಿಡಿಬೇಕು. ಸೊ ಆನ್ಸರ್ ಯಾವ್ದಾಗ್ತೈತ್ರಿ ನಮ್ದು, ಥರ್ಡ್ ಒನ್ ರೈಟ್ ಆನ್ಸರ್ ಆಗ್ತದ. ಇಲ್ಲಿ ಸ್ವಲ್ಪ ಬೇಕಾಗಿರೋದು ಏನಂತಂದ್ರ ಪ್ರಾಕ್ಟೀಸ್ ಅಷ್ಟ ಬೇಕಾಗ್ಯದ. ಓಕೆ, ಇದು ಸಿರೀಸ್ ಮೇಲಿನ ಪ್ರಶ್ನೆ ರೀ. ಬಹಳ ಅದ್ಭುತವಾದಂತ ಪ್ರಶ್ನೆ. ಸ್ವಲ್ಪ ನಿಮ್ಗ ಕಷ್ಟ ಆಗ್ಬೋದು ಬಿಡಿಸ್ಲಿಕ್ಕೆ, ಆದ್ರೂ ಪರವಾಗಿಲ್ಲ, ಪ್ರಾಕ್ಟೀಸ್ ಮಾಡ್ರಿ. ಇಂಥ ಪ್ರಶ್ನೆಗಳನ್ನ ಆರಾಮ್ಸೆ ಬಿಡಿಸ್ರಿ. ಓಕೆ, ಏನಾಗ್ತದ ಆನ್ಸರ, ಈ ರೀತಿ ಒಂದು ಸಿರೀಸ್ ಬಂದಾಗ ನೀವು ಏನ್ ಮಾಡ್ಬೇಕಂತಂದ್ರ ವಿದ್ಯಾರ್ಥಿಗಳೇ, ಒಂದು ಚಿತ್ರದ ಬೆನ್ನ ಹತ್ಬೇಕು. ಯಾವ್ದ್ರ ಬೆನ್ನ ಬೇಕಾದ ಹತ್ರಿ, ಒಂದು ಚಿತ್ರದ ಬೆನ್ನ ಹತ್ರಿ. ಅದ್ರೊಳಗೆ ವಿಶೇಷವಾಗಿ ಕಾರ್ನರ್ದಾಗ ಇದ್ದಿದ್ರದ್ದು ಬೆನ್ನ ಹತ್ತತ್ ಬರ್ರಿ. ಎದ್ರೊಳಗೆ ಇದ್ದಿದ್ದು ಬೆನ್ನ ಹತ್ತತ್ ಬರ್ರಿ ಕಾರ್ನರ್ದೊಳಗೆ. ಇಲ್ಲಿ ನೋಡ್ರಿ, ಇಲ್ಲಿ ಎನ್ ಐತಿ, ಇಲ್ಲಿ 2 ಐತಿ, ಇಲ್ಲಿ ಎನ್ ಐತಿ, ಇಲ್ಲಿ 2 ಐತಿ. ಅಂದ್ರ ಇಂಟರ್ಚೇಂಜ್ ಆಗ್ಯಾವ ನೋಡ್ರಿ, ಅವು ಅದಲಿ ಬದಲಿ ಆಗ್ಯಾವ. ಅಂತಂದ್ರೆ ಇಲ್ಲಿ 4 ಐತಿ, ಇಲ್ಲಿ ಟ್ರಯಾಂಗಲ್ ಐತಿ. ಅಂದ್ರೆ ಇಲ್ಲಿ ಟ್ರಯಾಂಗಲ್, ಇಲ್ಲಿ 4 ಬಂದೈತಿ. ಏನಿಲ್ಲ, ಎಸ್ ಬಂದದ. ಇನ್ನ ನೀವು ನೋಡ್ಬೇಕಾಗಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರ, ಇಲ್ಲಿ ಏನು ಟ್ರಯಾಂಗಲ್ ಬಂತಲ್ಲ, ಅದ ಟ್ರಯಾಂಗಲ್ ಎಲ್ಲಿಂದ ಬಂತು, ಹೇಗ್ ಬಂತು ಅನ್ನೋದನ್ನ ನಾವು ನೋಡ್ಬೇಕಾಗ್ತದ. ಇಲ್ಲ ಅಂತಂದ್ರೆ ಎನ್ ಬೆನ್ ಹತ್ತಿ ಬಿಡೋಣ. ಎನ್ ಇಲ್ಲಿಂತು, ಇಲ್ಲಿಂದ ಈ ಕಾರ್ನರ್ಕ್ ಬಂತು ಅಂದ್ರೆ ಈ ಕಾರ್ನರ್ದಿಂದ ಈ ಕಾರ್ನರ್ಕ್ ಜಂಪ್. ಎನ್ ಇಲ್ಲಿದ್ದು ಒಮ್ಮೆ ಎನ್ ಎಲ್ಲಿ ಬಂತು, ಇಲ್ಲಿ ಬಂತು. ಓಕೆ, ಎನ್ ಎಲ್ಲಿ ಬಂತು, ಇಲ್ಲಿ ಬಂತು. ಇನ್ನ ಆ ಎನ್ ಎಲ್ಲಿ ಹೋಗ್ತೈತಿ ಅಂಥೇಳಿ ನೋಡ್ಬೇಕಂತಂದ್ರ ಈ 2 ಎಲ್ಲೆಲ್ಲಿಂದ ಬಂದೈತಿ ನೋಡ್ಬೇಕು. 2 ಇಲ್ಲಿತ್ತು, 2 ಇದ್ದಿದ್ದು ಇಲ್ಲಿ ಹೋಯ್ತು, ಇಲ್ಲಿ ಹೋಗಿದ್ದು 2 ಇಲ್ಲಿ ಬಂತು. ಅಂದ್ರೆ ಇಲ್ಲಿ 4 ಐತಿ, 4 ಇಲ್ಲಿ ಬರ್ಬೇಕು. ಅಂದ್ರೆ ಇಂಟರ್ಚೇಂಜ್ ಆದ ನಂತರ ಇಲ್ಲಿ ಟ್ರಯಾಂಗಲ್ ಐತಿ, ಟ್ರಯಾಂಗಲ್ ಇದ್ದಿದ್ದು ಇಲ್ಲಿ ಬರ್ಬೇಕು. ಅಂದ್ರೆ ಈ ಕಾರ್ನರ್ದಾಗ ಏನ್ ಬರ್ಬೇಕು, ಟ್ರಯಾಂಗಲ್ ಬರ್ಬೇಕು. ಸೊ ಈ ಕಾರ್ನರ್ದಾಗ ಟ್ರಯಾಂಗಲ್ ಐತೆ, ಇಲ್ಲ. ಈ ಕಾರ್ನರ್ದಾಗ ಟ್ರಯಾಂಗಲ್ ಐತೆ, ಇಲ್ಲ. ಈ ಕಾರ್ನರ್ದಾಗ ಟ್ರಯಾಂಗಲ್ ಐತಿ, ಈ ಕಾರ್ನರ್ದಾಗ ಟ್ರಯಾಂಗಲ್ ಐತಿ. ಓಕೆ, ಇನ್ನು ನೆಕ್ಸ್ಟ್ ಡೈಗ್ರಾಮ್ ಬೆನ್ ಹತ್ತುನ್ರಿ. ಟ್ರಯಾಂಗಲ್ದು 2 ಅದಾವು. ನಮಗ ಎಸ್ ನೋಡಿದ್ವಿ ಅಂತಂದ್ರೆ ನಮಗೆ ಫುಲ್ ಕ್ಲಿಯರ್ ಆಗ್ತದ. ಎಸ್ ಎಲ್ಲೆಲ್ಲಿ ಐತಿ, ಏನ ಇಲ್ಲಿ ಇತ್ತು ನೋಡ್ರಿ. ಇಲ್ಲಿಂದ ಈ ಕಾರ್ನರ್ಗೆ ಬಂತು, ಈ ಕಾರ್ನರ್ದಿಂದ ಇಲ್ಲಿ ಶಿಫ್ಟ್ ಆಯ್ತು. ಇಲ್ಲಿಂದ ಎಲ್ಲಿ ಹೊಟ್ಟಪ್ಪ ಅಂತಂದ್ರ ಒಮ್ಮೆ ಇಲ್ಲಿ ಜಂಪ್ ಆಯ್ತು, ಅಂದ್ರ ಮಿಡಲ್ ಬಂತು. ಮಿಡಲ್ದಿಂದ ಏನು ಎಲ್ಲಿಗೆ ಬರ್ತದ ಅಂದ್ರ ಮಿಡಲ್ ಇದ್ದಿದ್ದು ಎಲ್ಲಿ ಬರ್ತೈತಿ ಅಂತ ಚೆಕ್ ಮಾಡ್ಬೇಕು. ಅಂದ್ರೆ ಇಲ್ಲಿ ಮಿಡಲ್ ಪಿ ಐತಿ, ಪಿ ಇನ್ ಎಲ್ಲಿ ಬತ್ತು, ಮಿಡಲ್ ಬತ್ತು. ಅಂದ್ರೆ ಎಸ್ ಇಲ್ಲಿ ಇದ್ದಿದ್ದ ಇಲ್ಲಿ ಬರ್ಬೇಕು. ಎಸ್ ಇದ್ದಿದ್ದು ಎಲ್ಲಿ ಬರ್ಬೇಕು, ಮಿಡಲ್ ಬರ್ಬೇಕು. ಮಿಡಲ್ ಬಂದಿದ್ದು ಇದು ಒಂದ ಐತಿ, ಇದ್ರೊಳಗ ಎಸ್ ಮಿಡಲ್ ಬಂದಿಲ್ಲ. ಸೊ 4th ಒನ್ ನಮ್ಮ ಆನ್ಸರ್ ಆಗಂಗಿಲ್ರಿ. ಯಾಕಂದ್ರೆ ಎಸ್ ಇಲ್ಲಿ ಎಸ್ ಐತಿ ಅಂದ್ರೆ ಅದು ಇಲ್ಲೇ ಬರಬೇಕಾಗಿತ್ತು, ಇಲ್ಲಿ ಬರಬೇಕಾಗಿತ್ತು, ಅಲ್ಲಿ ಬಂದಿಲ್ಲ. ಸೊ ಆನ್ಸರ್ ನಮ್ದು ಥರ್ಡ್ ಒನ್ ಆಗ್ತದೆ. ಓಕೆ, ಮುಂದಿನ ಕ್ವಶನ್ಸ. ಇಲ್ಲಿ ಒಂದು ರಿಲೇಷನ್ಸ್ ಕೊಟ್ಟಾರ. 3 ಒಂದೇ ತರನಾದ ಗುಣಗಳನ್ನು ಹೊಂದ್ಯಾವ, ಒಂದು ಮಾತ್ರ ಬೇರೆ ಗುಣವನ್ನು ಹೊಂದೈತೆ ಅಂತ ಹೇಳತ್ತಾರ. ಅದು ಯಾವುದು ಅಂತೇಳಿ ಪ್ರಶ್ನೆ ಕೇಳ್ಯಾರ. ಈಗ ನೋಡ್ರಿ, ಶೂಗಳು, ಪಾದಗಳು. ಅಂದ್ರೆ ಶೂಗಳನ್ನ ಎಲ್ಲಿ ಹಾಕೋತಾರಿ, ಪಾದಗಳಿಗೆ ಹಾಕೋತಾರ. ಆದ್ರ
ಈ ಮೂರನ್ನ ನಾವು ನೋಡ್ಬೇಕಂತಂದ್ರ ಯಾವ್ದೋ ಒಂದು ವಸ್ತು ರೀ, ವಸ್ತುವಿನ ಭಾಗಗಳು ನೋಡ್ರಿ. ಪುಸ್ತಕ ಐತಿ, ಪುಸ್ತಕ ಪುಟಗಳು ಅದರ ಭಾಗ ಆಗ್ತಾವ್ರಿ. ಕನ್ನಡಕ ಐತಿ, ಕನ್ನಡಕ ಮಸೂರ್ ಅದರ ಭಾಗಗಳಾಗ್ತಾವು. ಹೂ ಐತಿ, ಅದಕ್ಕೆ ದಳಗಳು ಅದರ ಭಾಗಗಳಾಗ್ತಾವ್ರಿ. ಅಂದ್ರ ವಸ್ತು ಮತ್ತು ಅದರ ಭಾಗ, ವಸ್ತು ಮತ್ತು ಅದರ ಭಾಗ, ಹೂ ಅಂದ್ರ ವಸ್ತು ಅದರ ಭಾಗ. ಆದ್ರ ಇದು ಟೋಟಲಿ ಡಿಫ್ರೆಂಟ್ ಐತ್ರಿ. ಭಿನ್ನವಾದದನ್ನ ಒಂದ್ ಮಾತ್ರ ಆಯ್ಕೆ ಮಾಡತ್ ಹೇಳ್ಯಾರ. ಭಿನ್ನವಾದದ ಯಾವ್ದು ಆಗ್ತೈತಪ್ಪ ಅಂತಂದ್ರ ಆನ್ಸರ್ A1 ಆಗ್ತದ. ಓಕೆ ರೀ ವಿದ್ಯಾರ್ಥಿಗಳೇ, ನಿಮ್ಮ ಕನಸಿನ ನೌಕರಿಯನ್ನ ನೀವೇನಾದ್ರು ಸಾಕಾರಗೊಳಿಸ್ಕೋಬೇಕಂತಂದ್ರ ಎಂತ ಪ್ರಶ್ನೆಗಳನ್ನ ನೀವು ಪ್ರಾಕ್ಟೀಸ್ ಮಾಡ್ಬೇಕಂತಂದ್ರ ಈಗ ಪ್ರೆಸೆಂಟ್ ಲ್ಯಾಂಗ್ವೇಜ್ ಯಾವ್ದೈತಿಲ್ಲ ಅಂತ ಪ್ರಶ್ನೆಗಳನ್ನ ನೀವು ಪ್ರಾಕ್ಟೀಸ್ ಮಾಡ್ಬೇಕಾಗ್ತದ. ಓಲ್ಡ್ ಆಗಿರ್ತಕ್ಕಂಥ ಪ್ರಶ್ನೆಗಳನ್ನ ತಗೊಂಡು ಎಷ್ಟ ಪ್ರಾಕ್ಟೀಸ್ ಮಾಡ್ರು ಕೂಡ ನೀವ್ ಏನ್ ಮಾಡಕ್ಕಾಗಲ್ಲ, ನಿಮ್ಗೆ ಗುರಿ ಮುಟ್ಟಕ್ಕಾಗಲ್ಲ. ಹೊಸ ಹೊಸ ಪ್ರಶ್ನೆಗಳು ಹೆಂಗ್ ಬಂದಾವ್ ನೋಡ್ರಿ, ಅಂತ ಪ್ರಶ್ನೆಗಳನ್ನ ಪ್ರಾಕ್ಟೀಸ್ ಮಾಡು. 11 121 ರಿಲೇಟ್ ಮಾಡತ್ತಾರ. ಅದಕ್ಕ ನಿಮಗ 1 ರಿಂದ 30 ತಕ ವರ್ಗ ಸಂಖ್ಯೆ ಬರ್ಲೇಬೇಕು. 11 121 ಕಂಪ್ಯಾರಿಸನ್ ಮಾಡತ್ತಾರ ಅಂದ್ರೆ ಇದೇನೈತೆ ಅಂದಂಗ್ರಿ, ವರ್ಗ ಸಂಖ್ಯೆ ಐತಂದಂಗ. ಸ್ಕ್ವೇರ್ ನಂಬರ್ ಐತೆ. ಏನೈತ್ರಿ? ಸ್ಕ್ವೇರ್ ನಂಬರ್ ಐತಿ. ಸೊ 22 ಇದ್ದಿದ್ದು ಏನಾಗೈತಿ? 484. ಇದ್ರದ್ದು ಸ್ಕ್ವೇರ್ ನಂಬರ್ ಆಗೈತಿ. ಇನ್ನು 31 ಸ್ಕ್ವೇರ್ ನಂಬರ್ ಎಷ್ಟು ಆಕೈತಿ ಅಂದ್ರೆ 961 ಆಕೈತಿ. ಅಂದ್ರೆ ಇವೆರಡದ್ರದ್ದು ರಿಲೇಷನ್ ನೋಡ್ಕೊಂಡ ಇದಕ್ಕೆ ಏನಾಗ್ತದ ಅಂತ ಹೇಳಿ ಕಂಡು ಹಿಡಿಬೇಕಾಗ್ಯದ. 31 ಸ್ಕ್ವೇರ್ ನಂಬರ್ ಯಾವ್ದಪ್ಪ ಅಂತಂದ್ರ 961. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ಇಲ್ಲಿ ಕೊಟ್ಟಿರುವಂತ ಸಂಖ್ಯೆಗಳ ಜೋಡಿಗಳನ್ನ ನೋಡ್ಕೊಂಡ 3 ಒಂದ ಕ್ಯಾರೆಕ್ಟರ್ ಹೊಂದ್ಯಾವ, ಒಂದು ಮಾತ್ರ ಬೇರೆ ಕ್ಯಾರೆಕ್ಟರ್ ಹೊಂದೈತಿ, ಅದನ್ನ ಹುಡುಕಿ ತೆಗೀರಿ ಅಂತ ಹೇಳಾಕತ್ತಾರ. ಇಂಥವು ಬಂದಾಗ ನೀವು ಏನ್ ಮಾಡ್ಬೇಕಾಗಿದಪ್ಪ ಅಂತಂದ್ರ ಟೇಬಲ್ಸ್ ಪರ್ಫೆಕ್ಟ್ ಇರ್ಬೇಕು, ಮಗ್ಗಿಗಳು ಪರ್ಫೆಕ್ಟ್ ಇರಬೇಕು. ಆ ನಂತರ ವರ್ಗ ಸಂಖ್ಯೆ, ಗಣಸಂಖ್ಯೆ ಇವೆಲ್ಲ ಪರ್ಫೆಕ್ಟ್ ಇದ್ದಾಗ ಇಂಥ ಕ್ವಶನ್ಸ್ ಅನ್ನ ನಾವು ಸಾಲ್ವ್ ಮಾಡ್ಬೋದು. ಇದ್ ನೋಡ್ರಿ ವರ್ಗ ಸಂಖ್ಯೆ ಮೇಲೆ ಡಿಪೆಂಡ್ ಐತಿ. ಇದನ್ನ ನೋಡ್ರಿ 7 2 14 ಅಂದ್ರೆ ಇಂಟು 2 ಮಾಡಿ ಪ್ಲಸ್ 1 ಮಾಡ್ಯಾರ. 22 2 44 ಇಂಟು 2 ಮಾಡಿ ಪ್ಲಸ್ 1 ಮಾಡ್ಯಾರ. 5 2 10 ಇಂಟು 2 ಮಾಡಿ ಪ್ಲಸ್ 1 ಮಾಡ್ಯಾರ. ಸೊ ಇಂಟು 2 ಮಾಡಿ ಪ್ಲಸ್ 1 ಇಂಟು 2 ಮಾಡಿ ಪ್ಲಸ್ 1 ಇಂಟು 2 ಮಾಡಿ ಪ್ಲಸ್ 1. ಬಟ್ ಇದನ್ನ ಏನ್ ಮಾಡ್ಯಾರ ಅಂತಂದ್ರ ವರ್ಗ ಸಂಖ್ಯೆ ಕೊಟ್ಟಾರ. ಸೊ ಭಿನ್ನವಾದದ್ದು ಯಾವ್ದಪ್ಪ ಅಂದ್ರೆ ಆಪ್ಷನ್ B2 ಆಗ್ತದೆ. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ್ರಿ. ಇಲ್ಲಿ ಮುಂದಿನ ಪ್ರಶ್ನೆ ಒಳಗ ಸಿರೀಸ್ ಮ್ಯಾಲ ಒಂದು ಕ್ವಶನ್ ಬಂದದ್ರಿ. ಸಿರೀಸ್ ಮ್ಯಾಲ ಕ್ವಶನ್ ಬಂದಾಗ ನೀವು ಮಾಡ್ಬೇಕಾಗಿರುವಂತ ಸ್ಟೆಪ್ಸ್ ಯಾವ್ದಪ್ಪ ಅಂತಂದ್ರ ಮುಂದಿನ ಸಂಖ್ಯೆ ಒಳಗ ಹಿಂದಿನ ಸಂಖ್ಯೆಯನ್ನ ಮೈನಸ್ ಮಾಡ್ಬೇಕು. 46 ಒಳಗ 35 ತೆಗೆದ್ರೆ ಎಷ್ಟು ಉಳಿತದ ಅದು ಗೊತ್ತಿರ್ಲಿ ನಿಮ್ಗ, 11 ಉಳಿತದ. 68 ಒಳಗ 46 ತೆಗೆದ್ರೆ 22 ಉಳಿತದ. 101 ಒಳಗ 68 ತೆಗೆದ್ರೆ 33 ಉಳಿತದ. ಅಂದ್ರ ಏನ್ ಮಾಡಕತ್ಯಾರು ನಿಮಗ್ ಗೊತ್ತಿಲ್ರಿ, ಪ್ಲಸ್ 11 ಪ್ಲಸ್ 22 ಪ್ಲಸ್ 33 ಪ್ಲಸ್ 44 ಪ್ಲಸ್ 55 ಆಗ್ಬೇಕು. ಯಾಕಂತಂದ್ರ 11 ಮಗ್ಗಿ ಹೆಚ್ಚಕೋತ ಹೊಂಟೈತಿ. ಸೊ 140 190 195 200 ನಮ್ಮ ಆನ್ಸರ್ ಆಕೈತಿ. ಆಪ್ಷನ್ A1 ದಾಗ ಐತಿ. ಸಿರೀಸ್ ಪ್ರಶ್ನೆಗಳನ್ನ ನೀವು ಬಿಡಿಸ್ಬೇಕಂತಂದ್ರ ಸ್ವಲ್ಪ ಪ್ರಾಕ್ಟೀಸ್ ಜಾಸ್ತಿ ಬೇಕಾಗ್ತೈತಿ. ಕ್ವಶನ್ ನೋಡಿದ ಕೂಡಲೇ ಅದೊಂದು ಹೇಳ್ತೈತಿ ನಿಮಗ, ಇದನ್ನ ಮಾಡಪ್ಪ ಆನ್ಸರ್ ಬರ್ತೈತಿ ಅಂತ ಹೇಳಿ. ಅದು ಬರ್ಬೇಕಂದ್ರ ಸ್ವಲ್ಪ ನಿಮಗ ಎಕ್ಸ್ಪೀರಿಯನ್ಸ್ ಆಗ್ಬೇಕು. ನಂಬರ್ ಜೊತೆಗೆ ಆಟ ಆಡೋದನ್ನ ನೀವು ಕಲಿಬೇಕು. ಸೊ ಈ ಪ್ರಶ್ನೆಗೆ ನಿಮ್ಮ ಉತ್ತರ ಏನಾಗ್ತೈತಿ ನೋಡ್ ಕಮೆಂಟ್ ಮಾಡ್ರಿ. ಎಲ್ಲರೂ ಕಮೆಂಟ್ ಮಾಡ್ರಿ. ಎಸ್, ಬಿಡ್ಸುನ್ರಿ. 120 ಮತ್ತ 24 15 ಕೊಟ್ಟಾರ. 133 19 21 ಕೊಟ್ಟಾರ ತಾನೆ. ಇದನ್ನ ಹೆಂಗ್ ಬಿಡಿಸ್ಬೇಕ್ರಿ? ಸ್ವಲ್ಪ ದೂರಿಂದ ಯೋಚನೆ ಮಾಡ್ರಿ. 24 3 ಭಾಗ ಮಾಡೋಣ್ರಿ. ಅಂದ್ರ 15 8 120 ಆಕೈತಿ. ಅಂದ್ರೆ 24 3 ಭಾಗ ಮಾಡಿದ್ರಿ. 24/3 3 1 3 8 8 ಇಂಟು 15 ಮಾಡಿದ್ವಿ ಅಂತಂದ್ರೆ ನಮ್ಗ 120 ಬರ್ತೈತಿ. ಬರೀ ಏನ್ರಿ ರೀಸನಿಂಗ್ ಅಂದ್ರ ನಂಬರ್ಸ್ ಜೊತೆಗೆ ಆಟ ಆಡೋದು ಅಷ್ಟ. ಓಕೆ, 21 ಐತ್ರಿ. 21 3 ಭಾಗ ಹೊಡಿನ್ರಿ. 7 ಬತ್ರಿ. 7 19ರಿಂದ ಇಂಟು ಮಾಡಿದ್ವಿ ಅಂತಂದ್ರ 133 ಬರ್ತದ. ಓಕೆ, ನಮಗೊಂದ ಈ ಒಂದು ವೇದಾಗ ಕೆಳಗಿಂದ ಯಾವ್ದು ಸಟ್ ಐತಿ ಅಂತ ಕ್ವಶನ್ ಕೇಳ್ಯಾರ. ಸೊ 3 ಇದು ಕಡ್ತ ಹೋಗ್ತೈತಿ. ಇದನ್ನ ನೋಡೋಣ್ರಿ. 3 1 ರೀ, 3 9 ರೀ, 12 9 108. ಇದು ಆಗ್ಬೋದು ನಮ್ಮ ಆನ್ಸರ್. ಇದು
ಮೂರು ಬತ್ತು 3 ಇಂಟು 10 ಮಾಡ್ರೆ 30 ಆಗ್ತೈತಿ. ಇದಾಗಂಗಿಲ್ಲ, ಇದಂತೂ ಮೂರ್ಲೆ ಕಡ್ತು ಹೋಗಂಗಿಲ್ಲ. ಅದಕ್ಕಾಗಿ ವಿದ್ಯಾರ್ಥಿಗಳೇ ಫೋರ್ತ್ ಒನ್ ನಮ್ಮ ಆನ್ಸರ್ ನೋಡ್ರಿ ಚಂದಂಗೆ ಎಲ್ಲರೂ ಏನ್ ಮಾಡಿದ್ರು ನೋಡ್ರಿ, ಡಿವೈಡೆಡ್ ಬೈ 3 ಮಾಡ್ಯಾರ. 9 ಬತ್ತು, 9 ಇಂಟು 12 ಮಾಡ್ತೀವಿ. ಸೊ ಆನ್ಸರ್ 108 ನಮ್ಮ ಆನ್ಸರ್ ಆಗ್ತೈತಿ. ಸೊ ಆಪ್ಷನ್ D4 ನಮ್ದು ಆನ್ಸರ್. ಓಕೆ, ಹಂಗೆ ನೀವೆಲ್ಲ ಆಪ್ಷನ್ ಮಾಡಿ ನೋಡ್ರಿ. ಅಥವಾ ಅಷ್ಟು ನೋಡಿ ಟೈಮ್ ವೇಸ್ಟ್ ಮಾಡೋಕ್ಕಿಂತ ಸ್ವಲ್ಪ ಜಿಗ್ಜಾಗ್ ನೋಡ್ಕೊಂಡ್ಬಿಟ್ರೆ ಸಾಕ್ರಿ. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ್ರಿ. ಇಲ್ಲಿ ಏನ್ ಬಂದಿತ್ತಪ್ಪ ಅಂದ್ರೆ ಕೋಡಿಂಗ್ ಅಂಡ್ ಡಿ ಕೋಡಿಂಗ್ ಮೇಲೆ ಒಂದು ಕ್ವಶನ್ ಬಂದದ. ಇಲ್ಲಿ ಕ್ವಶನ್ ನಿಮ್ ನೋಡಿದ ಕೂಡಲೇನೆ ಇದನ್ನ ಮಾಡ್ಯಾರತ್ತ ಯಾವಾಗ ನಿಮ್ಗೆ ಗೊತ್ತಾಕೈತಿ ಅಂದ್ರೆ A to Z ತಕ ಪ್ರತಿಯೊಂದು ಲೆಟರ್ದ ಏನ್ ಗೊತ್ತಿರ್ಬೇಕಪ್ಪ ಅಂದ್ರೆ ಪೊಸಿಷನ್ ಗೊತ್ತಿರ್ಬೇಕು. ಈ 5ನೇದ್ರಿ D 4ನೇದು ಅಂದ್ರೆ -1 ಮಾಡಿದಾರ ನೋಡ್ರಿ. A1 ರೀ Z 26 ಅಂದ್ರೆ ಇಲ್ಲೂ -1 ಮಾಡಿದಾರ. ಅಂದ್ರೆ ಎಲ್ಲದ್ರೊಳಗೆ -1 ಮಾಡಿದಾರ ಅಂತಂದ್ರ ನೋಡ್ರಿ ಇಲ್ಲಿ ಈಗಲ್ಕ ಇದ್ ಕೊಡಾತಂದ್ರ, ಡ್ರೀಮ್ಕ ಇದ್ ಕೊಡಾತಂದ್ರ ಸಿನ್ಸ್ ಏನಾಗ್ತತಿ ಕೋಡ ಅಂತೇಳಿ ಕ್ವಶನ್ ಕೇಳಿದಾರ. -1 ಮಾಡಿ ಇಟ್ಟಿದಾರ. ಎಸ್ ಅಂದ್ರ 19, 19 1 ತೆಗದ್ರ 18, 18ನೇ ಅಕ್ಷರ R ದಿಂದ 2 ಅದಾವ್ರಿ. ಸೊ 2 ಆನ್ಸರ್ ಹೋದ್ರಿ. ಇನ್ನು 2 ಉಳಿದ್ರಿ. ನೆಕ್ಸ್ಟ್ I ಅಂದ್ರ 9, 9 1 ತೆಗದ್ರ 8, 8ನೇ ಅಕ್ಷರ H. RH ಇರುವಂತದ್ದು ಒಂದ್ ಐತ್ರಿ, ಇದ್ರೊಳಗಿಲ್ಲ. ಸೊ ಆನ್ಸರ್ ಯಾವ್ದಾಕೈತ್ರಿ, C3 ಆಗ್ತೈತಿ. ಈ ರೀತಿ ಮಾಡಿದ್ರೆ ನಿಮಗೆ ಟೈಮ್ ಬಹಳಷ್ಟು ಸೇವ್ ಆಗ್ತದ. ನೀವು ಎಲ್ಲಾನು ನಾರ್ಮಲ್ ಮೆಥಡ್ ಟೈಪ್ ಬಿಡಿಸ್ಕೊತ ಕೂತ್ರೆ ಟೈಮ್ ಭಾಳ ತಗೋತದ. ಓಕೆ, ಸ್ವಲ್ಪ ಹಿಂಗ ನೀವು ಶಾರ್ಟ್ ಟೈಮ್ದಾಗ ಆನ್ಸರ್ ತೆಗಿಬೇಕಂತಂದ್ರೆ ಪ್ರಾಕ್ಟೀಸ್ ಭಾಳ ಮಾಡ್ಬೇಕು ನೀವು. ಪ್ರಾಕ್ಟೀಸ್ ಪ್ರಾಕ್ಟೀಸ್ ಪ್ರಾಕ್ಟೀಸ್, ದೇರ್ ಇಸ್ ನೋ ಅಲ್ಟರ್ನೇಟ್ ವೇ. ಪ್ರಾಕ್ಟೀಸ್ ಬಿಟ್ರೆ ಬೇರೆ ಏನು ವೇಸ್ ಇಲ್ಲ. ಓಕೆ, ನೆಕ್ಸ್ಟ್ ನೋಡ್ರಿ ಇಲ್ಲಿ ಒಂಚೂರು ಇಲ್ಲಿ ನೀವು ನೋಡ್ಬೇಕು. ಈ ರೀತಿಯಾಗಿ ಒಂದು ಸಿರೀಸ್ ಅನ್ನ ಕೊಟ್ಟಿದ್ರು. ಆ ನಂತರದ ಸಿರೀಸ್ ಈ ರೀತಿ ಮೂವ್ಮೆಂಟ್ ಆಯ್ತು, ಆ ನಂತರ ಈ ರೀತಿ ಮೂವ್ಮೆಂಟ್ ಆಯ್ತು, ಆ ನಂತರ ಈ ರೀತಿ ಮೂವ್ಮೆಂಟ್ ಆಯ್ತು. ಇನ್ನು ಈ ರೀತಿ ಮೂವ್ಮೆಂಟ್ ಆಗಿದ್ರೊಳಗೆ ನಮ್ದು ಆನ್ಸರ್ ಇರ್ಬೇಕು. ಈ ರೀತಿ ಮೂವ್ಮೆಂಟ್ ಆಗಿದ್ದು ಇದ್ರೊಳಗಿಲ್ಲ, ತೆಗೆದ ಬಿಡ್ರಿ. ಈ ರೀತಿ ಮೂವ್ಮೆಂಟ್ ಆಗಿದ್ದು ಒಂದು ಐತಿ, ನೋಡೋನು ಆನ್ಸರ್ ಆಕೈತೆನ. ಈ ರೀತಿ ಮೂವ್ಮೆಂಟ್ ಆಗಿದ್ದು ಇದೊಂದು ಐತಿ, ಈ ರೀತಿ ಮೂವ್ಮೆಂಟ್ ಆಗಿದೆ ಇಲ್ಲ, ಇದನ್ನ ತೆಗೆದು ಬಿಡ್ರಿ. ಎರಡರೊಳಗೆ ಒಂದು ನಮ್ದು ಆನ್ಸರ್ ಆಗ್ಬೋದು. ಎರಡರೊಳಗೆ ಒಂದು ನಮ್ಮ ಆನ್ಸರ್ ಆಗ್ಬೋದು ಅಂತಂದ್ರೆ ಸ್ವಲ್ಪ ಇನ್ನು ಅಬ್ಸರ್ವ್ ಮಾಡ್ರಿ. ವೆರಿ ವೆರಿ ಇಂಪಾರ್ಟೆಂಟ್. ಮಿಡಲ್ ಇದ್ದಿದ್ದು ಏನಾಗಕೈತಿಪ್ಪ ಅಂತಂದ್ರೆ ಓಡಿ ಹೊಂಟೈತ, ಅಂದ್ರೆ ಮಿಸ್ ಮಾಡ್ಕೊಳಕೈತಿ, ಮಿಸ್ ಆಗೈತಿ. ಮಿಡಲ್ ಇದ್ದಿದ್ದು ಇಲ್ಲಿ ಬಂದಿಲ್ಲ ಅಂತಂದ್ರೆ ಡಿಲೀಟ್ ಆಗೈತಿ. ಮಿಡಲ್ ಇದ್ದಿದ್ದು ಇಲ್ಲಿ ಡಿಲೀಟ್ ಆಗ್ಬೇಕು, ಡಿಲೀಟ್ ಆಗೈತಿ. ಇಲ್ಲಿ ಚೌಕ್ ಐತಿ, ಚೌಕ್ ಡಿಲೀಟ್ ಆಗ್ಬೇಕು. ಅಂದ್ರೆ ಮುಂದಿನದ್ರೊಳಗೆ ಚೌಕ್ ಬರ್ಬಾರ್ದು. ಇಲ್ಲಿ ಎಸ್ ಐತಿ, ಮುಂದಿನದ್ರೊಳಗೆ ಎಸ್ ಬಂದಿರಬಾರ್ದು. ಸೊ ಇಲ್ಲಿ ಎಸ್ ಬಂದೈತಿ ಅಂತಂದ್ರೆ ಇದು ತಪ್ಪಾಗ್ತೈತಿ. ಸೊ ಎರಡನೇದು ತೆಗೆದು ಬಿಡ್ರಿ. ಸೊ ಇಲ್ಲಿ ಏನಾಗ್ತೈತಪ್ಪ ಅಂತಂದ್ರೆ ನಮ್ಮ ಆನ್ಸರ್ ಥರ್ಡ್ ಒನ್ ನಮ್ ರೈಟ್ ಆನ್ಸರ್ ಆಗ್ತದೆ. ಯಾವ್ದಾಗ್ತೈತ್ರಿ ನಮ್ಮ ಆನ್ಸರ್? ಥರ್ಡ್ ಒನ್ ಆಗ್ತೈತ್ರಿ. ವಿದ್ಯಾರ್ಥಿಗಳೇ ಮುಂದಿನ ಪ್ರಶ್ನೆಗೆ ಮೂವ್ ಆಗೋಣ್ರಿ. ಕಾಗದ ಮಡಚುವಿಕೆ ಮೇಲೆ ಒಂದು ಕ್ವಶನ್ ಬಂದದ. ಇಲ್ಲಿ ನಿಮಗೆ ಗೊತ್ತಿಲ್ರಿ, ಲೆಫ್ಟ್ ಬಿಕಮ್ ರೈಟ್, ರೈಟ್ ಬಿಕಮ್ ಲೆಫ್ಟ್. ಇದು ಒಂದು ಪಾಯಿಂಟ್ ನಿಮ್ ತಿಳಿಯೊಳಗಿಲ್ರಿ. ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಏನಂತಂದ್ರ ಟಾಪ್ ಬಿಕಮ್ಸ್ ಬಾಟಮ್, ಬಾಟಮ್ ಬಿಕಮ್ಸ್ ಟಾಪ್. ಈ ಪಾಯಿಂಟ್ ಗೊತ್ತಿರಲಿ ನಿಮ್ಗೆ. ಈಗ ಸದ್ಯಕ್ಕೆ ನೋಡ್ರಿ, ಇಲ್ಲಿ ಇದ್ದಿದ್ದನ್ನ ಈ ರೀತಿ ಓಪನ್ ಮಾಡಿದೆ ಅಂದ್ರೆ ಲೆಫ್ಟ್ ಬಿಕಮ್ ರೈಟ್, ರೈಟ್ ಬಿಕಮ್ ಲೆಫ್ಟ್. ಈ ರೀತಿಯಾಗಿರ್ತಕ್ಕಂಥದ್ದು ಇದೊಂದು ಜೋಡಿ ಐತ್ರಿ. ಇದ್ರೊಳಗಿಲ್ಲ, ಇದ್ರೊಳಗೂ ಇಲ್ಲ, ಇದ್ರೊಳಗೂ ಇಲ್ಲ. ಸೊ ನಮ್ಮ ಆನ್ಸರ್ ಥರ್ಡ್ ಒನ್ ಆಲ್ಮೋಸ್ಟ್ ಆಗ್ತದ. ಇನ್ನೊಂದು ಅದು ಗೊತ್ತಾಗ್ಬೇಕಂತಂದ್ರ ಟೋಟಲ್ 4 ಪಾರ್ಟ್ಸ್ ಮಾಡೋಣ. 4 ಪಾರ್ಟ್ಸ್. ಇದು ಹೆಂಗೈತಿ, ಹಿಂಗ ಇಲ್ಲಿ ಆಯ್ತು, ಲೆಫ್ಟ್ ಬಿಕಮ್ ರೈಟ್. ಇನ್ ಇದನ್ನ ಹಿಂಗೆ ಎಬ್ಸಿ ಅಂತಂದ್ರ ಟಾಪ್ ಬಿಕಮ್ಸ್ ಬಾಟಮ್, ಬಾಟಮ್ ಬಿಕಮ್ಸ್ ಟಾಪ್. ಇದ ಟಾಪ್ ಬಾಟಮ್. ಸೊ ಆನ್ಸರ್ ಯಾವ್ದಾಗ್ತೈತ್ರಿ? ಥರ್ಡ್ ಒನ್ ಆಗ್ತದೆ. ಓಕೆ, ಮುಂದಿನ ಪ್ರಶ್ನೆ ನೋಡುಣ್ರಿ. ಮುಂದಿನ ಪ್ರಶ್ನೆ ಒಳಗ ಕನ್ನಡಿ ಪ್ರತಿಬಿಂಬದ ಮೇಲೆ ಪ್ರಶ್ನೆಗಳು ಬರ್ತಾ ಇದಾವ್ರಿ. ಕನ್ನಡಿ ಪ್ರತಿಬಿಂಬದೊಳಗ ಪ್ರಶ್ನೆ ಏನತ್ ಬಂದದ ನೋಡ್ರಿ. ಈ ರೀತಿಯಾಗಿರ್ತಕ್ಕಂಥ ಅಲ್ಫಾಬೆಟ್ ನಂಬರ್ ಮಿಕ್ಸ್ ಇರುವಂತ ಒಂದು ಕ್ವಶನ್ ಕೊಟ್ಟಿದ್ದಾರೆ. ಈಗ ಇದು ಏನಂತಂದ್ರ ವರ್ಟಿಕಲ್ ಆಗಿ ಏನ್ ಕೊಟ್ಟಾರಪ್ಪ ಅಂತಂದ್ರ ನಿಮಗ ಮಿರರ್ ಅನ್ನ ಕೊಟ್ಟಾರ. ಮಿರರ್ ಅಂತಂದ್ರ ಕನ್ನಡಿಯನ್ನ ಕೊಟ್ಟಾರ. ಇಲ್ಲಿ ಏನಾಕೈತಿ, ಲೆಫ್ಟ್ ಬಿಕಮ್ ರೈಟ್ ಆಗ್ತೈತಿ. ಇದು ರೈಟಿಗೆ ಐತಿ, ಲೆಫ್ಟಿಗೆ ಬರ್ತದ. ಮತ್ತ ಇನ್ನೊಂದು ಗೊತ್ತಿಲ್ರಿ, ಕನ್ನಡಿ ಕಡೆ ಸಮೀಪ ಇದ್ದಿದ್ದು ಕನ್ನಡಿ ಕಡೆನ ಸಮೀಪ ಬರ್ತದ. ಈ ರೀತಿಯಾಗಿ
ಎಲ್ಲ ಆಪ್ಷನ್ದಾಗ ಐತಿ, ಬಟ್ ಫೋರ್ತ್ ಆಪ್ಷನ್ದಾಗಿಲ್ಲ, ಫೋರ್ತ್ ತೆಗೆದು ಬಿಡ್ರಿ. ಓಕೆ, ನೆಕ್ಸ್ಟ್ ವಾಯ್ ಲಾಸ್ಟಕ್ ಬಂದೈತಿ, ಲಾಸ್ಟಕ್ಕೆ ಬರಬೇಕು, ಆದ್ರೆ ಅದ್ರ ಉಲ್ಟಾ ಆಗಂಗಿಲ್ಲ, ಇಲ್ಲಿ ಉಲ್ಟಾ ಆಗೈತಿ. ಸೊ ಎರಡನೇದು ತೆಗೆದು ಬಿಡ್ರಿ. ಓಕೆ ರೀ, ಎರಡನೇದು ತೆಗೆದು ಬಿಡ್ರಿ. ನೆಕ್ಸ್ಟ್ ಟಿ ಏನಾಗೈತಿ, ಉಲ್ಟಾ ಲೆಫ್ಟ್ ಬಿಕಮ್ ರೈಟ್, ರೈಟ್ ಬಿಕಮ್ ಲೆಫ್ಟ್ ಅಷ್ಟ ಆಗ್ಬೇಕು. ಇಲ್ಲಿ ಏನಾಗೈತಿ, ಉಲ್ಟಾ ಆಗೈತಿ. ಸೊ ಫಸ್ಟ್ ಒಂದು ತೆಗೆದು ಬಿಡ್ರಿ. ಇನ್ನು ಉಳಿತೇವ್ರಿ, ಉಳಿತೇವ್ರಿ ಆನ್ಸರ್. ಆನ್ಸರ್ ಥರ್ಡ್ ಒನ್ ಇಸ್ ಅವರ್ ರೈಟ್ ಆನ್ಸರ್. ಓಕೆ, ಮುಂದಿನ ಪ್ರಶ್ನೆಗೆ ಹೋಗುಣ್ರಿ. ಮುಂದಿನ ಪ್ರಶ್ನೆ ಬಿಡಿಸೋಣ್ರಿ. ಇಲ್ಲಿ ಒಂದು ವಿದ್ಯಾರ್ಥಿಗಳಿಗೆ ಹೇಳ್ತಾ ಇದ್ದೀನಿ, ಅನಲಾಗ್ ಮೇಲೆ ಕ್ವಶನ್ಸ್ ಒಂದ್ ಸ್ವಲ್ಪ ನಿಮ್ಗೆ ಈಸಿ ಆಗ್ಬೇಕಂತಂದ್ರ ಅಲ್ಫಾಬೆಟ್ಸ್ ಪೊಸಿಷನ್ ಪೂರ್ತಿ ಅಷ್ಟು ಗೊತ್ತಿರ್ಬೇಕ್ರಿ. ನೆಕ್ಸ್ಟ್ ನಂಬರ್ಸ್ ಜೊತೆಗೆ ನೀವು ಆಟ ಆಡೋದನ್ನ ನೀವು ಕಲಿಬೇಕ್ರಿ. ಏನ್ ನೋಡ್ರಿ, ರೀಸನಿಂಗ್ ದೊಳಗೆ ನಂಬರ್ಸ್ ಅಲ್ಫಾಬೆಟ್ ಬಿಟ್ರೆ ಬೇರೆ ಕ್ವಶನ್ಸ್ ಇಲ್ಲ, ಹೌದೇನಿಲ್ಲ? ರೀಸನಿಂಗ್ 20 ಕ್ವಶನ್ ಎಕ್ಸಾಮ್ ಬೀಳಾಕೈತಾವ ಅಂತಂದ್ರ 20 ಕ್ವಶನ್ ಅನ್ನ ಬಹಳ ಟೈಮ್ ತಗೊಂಡ್ರಂತಂದ್ರ 10 ರಿಂದ 15 ನಿಮಿಷದೊಳಗ ಆ ಕ್ವಶನ್ ಪೇಪರ್ ಒಳಗೆ ಇರುವಂತ ರೀಸನಿಂಗ್ ಒಟ್ಟು ಕ್ವಶನ್ ಬಿಡಿಸಿ ತೆಗೆದಿರ್ಬೇಕು. ಆ ನಂತರ ಮ್ಯಾಥ್ಸ್ ಟೈಮ್ ಕೊಡಬೇಕು, ಆ ನಂತರ GK ಟೈಮ್ ಕೊಡಬೇಕು, ಆ ನಂತರ ಗ್ರಾಮರ್ ಸೆಕ್ಷನ್ ಕೊಡ್ಬೇಕು. ನೀವೆಲ್ಲ ಟೈಮ್ ಅನ್ನ ರೀಸನಿಂಗ್ ಕನ ಹಾಕೊಂಡ್ ಕೂತಿರಿ ಅಂತಂದ್ರ ಬಿಡ್ಸಾವ್ರ ಇವಾಗ ನೀವು ಕಂಡಂತ ಕನಸಿನ ನೌಕರಿ ಮಾಡ್ಕೊಳ್ಳೋರು ಇವಾಗ, ಹೌದಿಲ್ಲ? ಈ ಸಲ ಮಾತ್ರ ಅಪ್ಲಿಕೇಶನ್ ಅಟ್ಟ ಹಾಕಂಗಿಲ್ರಿ, ಆರ್ಡರ್ ಕಾಪಿ ತಗೊಂಡ ಇತಿಹಾಸವನ್ನ ಸೃಷ್ಟಿಸಬೇಕಾಗೈತ್ರಿ. ಇದಕ್ಕ ಒಂದು ರಿಲೇಷನ್ ಐತಿ. ಆ ರಿಲೇಷನ್ ಏನೇನು ನೋಡೋಣ್ರಿ. 68 ಐತ್ರಿ. ಏನೈತ್ರಿ? 68 ಐತ್ರಿ. 68 4ರಲ್ಲಿ ಡಿವೈಡ್ ಮಾಡೋಣ. ಓಕೆ, ಏನಾಗೈತೆ ಅನ್ನೋದು ಗೊತ್ತಾಗ್ತೈತಿ. ಇದು ಫಸ್ಟ್ ಸ್ಟೆಪ್. ಇಲ್ಲ ಅಂತಂದ್ರ 60ರ ಘನಸಂಖ್ಯೆ ಮಾಡಿದ್ರ 64 ಬರ್ತೈತಿ. ಸಾರಿ 4ರ ಘನಸಂಖ್ಯೆ ಮಾಡಿದ್ರೆ 64 ಬರ್ತದೆ. 4ರ 4 4 16 16 4 64 64ಕ್ಕೆ 4 ಕೂಡಿಸಿದ್ರೆ 60. ಬಟ್ ಇಲ್ಲಿ ಘನಸಂಖ್ಯೆ ಮಾಡಿದ್ರೆ ರಿಲೇಷನ್ ಇಲ್ಲ, ಸ್ವಲ್ಪ ಇಲ್ಲಿದು ನೋಡ್ಬೇಕಲ್ಲ. ಇದನ್ನ ಹೆಂಗ್ ಮಾಡಿರ್ತೆ ಹಂಗ ಇದನ್ನೊಂದು ಮಾಡಿ ನೋಡ್ಬೇಕು. ಇದು ಬರ್ಲಿಲ್ಲ ಅಂದ್ರೆ ಆ ಕೆಲಸ ಬಿಡ್ಬೇಕು. ನೆಕ್ಸ್ಟ್ ಏನ್ ಮಾಡೋಣ, ಕಡ್ತಾ ಹೊಡೆದು ನೋಡೋಣ. 4 ಒಂದ್ಲೆ 4 ಒಂದ್ಲೆ 2 ಉಳಿತು, 4 ಉಳೆ 17ರಲ್ಲೇ ಕಡ್ತಾ ಹೊಡೆದಾರ ನೋಡ್ರಿ. 17ನೇ ಕಡ್ತಾ ಹೊಡೆದಲ್ಲ, 17ರಲ್ಲಿ ಇಂಟು ಮಾಡ್ಯಾರ. ಓಕೆನಾ? 17 4 68. ಇನ್ನ ನಾವ್ ಏನ್ ಮಾಡ್ಬೇಕಾಗೈತ್ರಿ, 17 8 136 ಆಗ್ತೈತಿ. ಇನ್ನ 9 ಇಂಟು 17 ಮಾಡ್ರ ನಮಗೆ ಎಷ್ಟು ಸಿಗ್ತೈತ್ರಿ? 9 7 63. ಲಾಸ್ಟಕ್ 3 ಇರುವಂತ ಒಂದು ಆಪ್ಷನ್ ಐತಿ, ಆಪ್ಷನ್ D4 ಆಗ್ತದ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ್ರಿ. ಇಲ್ಲಿ ಒಂದು ಲೆಟರ್ಸ್ ಅದೊಂದು ಕ್ಲಸ್ಟರ್ ಕೊಟ್ಟಾರ. ಈ ಕೊಟ್ಟಿರ್ತಕ್ಕಂಥ ಕ್ಲಸ್ಟರ್ಗೆ ಯಾವುದು ಆಪ್ಷನ್ ಭಿನ್ನವಾಗೈತಿ ಅನ್ನೋದನ್ನ ನಾವು ಕಂಡುಹಿಡ್ಕೋಬೇಕಾಗೈತ್ರಿ. ಒಂದ್ ಹೇಳ್ತೇನ್ರಿ, ಈ ಒಂದು ಪ್ರಶ್ನೆ ನಿಮ್ಗೆ ಬಿಡಿಸ್ಬೇಕಾದ್ರೆ ನಾ ಹೇಳೀನಿ ಎದಿಂದ Z ಪರ್ಫೆಕ್ಟ್ ಇರ್ಬೇಕೈತೆ. ಇದು 25ನೇದ್ ಐತ್ರಿ, ಇದು 23ನೇದ್ ಐತ್ರಿ, ಇದು 22ನೇದ್ ಐತ್ರಿ, ಇದು 20ನೇದ್ ಐತ್ರಿ. ಅಂದ್ರೆ ಏನಾಗ್ಯಾವ ನೋಡ್ರಿ, 2 ಕಡಿಮೆ ಆಗೈತ್ರಿ, 1 ಕಡಿಮೆ ಆಗೈತ್ರಿ, 2 ಕಡಿಮೆ ಆಗೈತ್ರಿ. ಓಕೆ, ಹಂಗ ಸೇಮ್ ಮುಂದಿನದ್ರೊಳಗೆ ನೋಡ್ರಿ, 14 ಐತ್ರಿ, 12 ಐತ್ರಿ, 11 ಐತ್ರಿ, 9 ಐತ್ರಿ. ಎಷ್ಟು ಕಡಿಮೆ ಆತ್ರಿ? 2 ಕಡಿಮೆ ಆಯ್ತು. ಎಷ್ಟು ಕಡಿಮೆ ಆತ್ರಿ? 1 ಕಡಿಮೆ ಆಯ್ತು. ಎಷ್ಟು ಕಡಿಮೆ ಆತ್ರಿ? 2 ಕಡಿಮೆ ಆಯ್ತು. ಓಕೆ, ಹಂಗ ನೋಡ್ರಿ, ಇದು 23, ಇದು 22, ಇದು 20, ಇದು 19. ಇಲ್ಲಿ 1 ಕಡಿಮೆ ಆಯ್ತು, ಇಲ್ಲಿ 2 ಕಡಿಮೆ ಆಯ್ತು, ಇಲ್ಲಿ 1 ಕಡಿಮೆ. ಅಂದ್ರೆ 2 ಕಡಿಮೆ ಆಗಿ 1 ಕಡಿಮೆ ಆಗಿ 2 ಕಡಿಮೆ ಆಗೈತಿ. ಬಟ್ ಇಲ್ಲಿ ಬೇರೆನ ಆಗೈತ. ಮುಂದಿನ ಒಂದು ಚೆಕ್ ಮಾಡೋಣ, ನೋಡೋಣ. ಇದು 19, ಇದು 17, ಇದು 16, ಇದು 14. 2 ಕಡಿಮೆ ಆಗ್ಬೇಕಾಗಿತ್ತು, ಆಗೈತಿ. 1 ಕಡಿಮೆ ಆಗ್ಬೇಕಿತ್ತು, ಆಗೈತಿ. 2 ಕಡಿಮೆ ಆಗ್ಬೇಕಿತ್ತು, ಆಗೈತಿ. ಸೊ ಇವು 3 ಏನಪ್ಪಾ ಅಂತಂದ್ರ ಒಂದು ಗುಂಪಿಗೆ ಸೇರಿದ್ರ ಇದು ಒಂದು ಮಾತ್ರ ಬೇರೆ ಗುಂಪಿಗೆ ಸೇರ್ತೈತಿ. ಅವ್ರಿಗೆ ಗುಂಪಿಗೆ ಸೇರೋದನ್ನ ತೆಗಿ ಅಂತಂದಾರ. ಸೊ ಥರ್ಡ್ ಒನ್ ಈಸ್ ಅವರ್ ರೈಟ್ ಆನ್ಸರ್ ಆಗ್ತದ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ್ರಿ. ಲಾಸ್ಟ್ 17ನೇ ಕ್ವಶನ್ ಐತ್ರಿ. ಆ ಒಂದು ಕ್ವಶನ್ ಅನ್ನ ನಾವು ನೋಡೋಣ್ರಿ. ಏನಾಗ್ತೈತೆ ಆನ್ಸರ್ ಕಮೆಂಟ್ ಮಾಡ್ರಿ ಎಲ್ಲರೂ. ಟೋಟಲ್ ಎಷ್ಟು ಮೆಂಬರ್ಸ್ ಇದಾರ್ರಿ? 6 ಮಂದಿ ಇದಾರ. JKLMNO ಅಂತೇಳಿ 6 ಜನ ಅದಾರು. 6 ಜನದ ಏನ್ ಮಾಡ್ಯಾರಪ್ಪ ಅಂತಂದ್ರ 6 ಲೆಟರ್ಸ್ ಅದಾವ. ಅವು ಒಟ್ಟು ಬೇರೆ ಬೇರೆ ಮುಖಗಳನ್ನ ಕೊಟ್ಟಾರ. ಸೊ ಅವ್ರ ಎಣ್ಣಿಗೆ ವಿರುದ್ಧವಾಗಿರ್ತಕ್ಕಂಥ ಮುಖ ಯಾವುದು ಅಂತ ಕೇಳ್ತಾರೆ. ಎಣ್ಣಿಗೆ ವಿರುದ್ಧವಾಗಿರ್ತಕ್ಕಂಥ ಮುಖ
ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಜೆ ಐತಿ, ಇಲ್ಲಿ ಕೆ ಐತಿ, ಇಲ್ಲಿ ಎಲ್ ಐತಿ, ಇಲ್ಲಿ ಎಮ್ ಐತಿ, ಇಲ್ಲಿ ಓ ಐತಿ, ಇಲ್ಲಿ ಎಲ್ ಐತಿ. ಓಕೆ, ಇಲ್ಲಿ ನಾವು ನೋಡ್ಬೇಕಾಗಿದ್ದು ಏನಂತಂದ್ರ ಕಾಮನ್ ಆಗಿರ್ತಕ್ಕಂಥ ಲೆಟರ್ ಅನ್ನ ನಾವು ಗುರುತಿಸ್ಕೋಬೇಕು. ಒಂದು ಕಾಮನ್ ಐತಿ, ಒಂದು ಕಾಮನ್, ಎರಡು ಕಾಮನ್ ಇದ್ದು ಅಂದ್ರೆ ಹೆಂಗ್ ಮಾಡ್ಬೇಕು ಅನ್ನೋದು ಮುಂದಿನ ಕ್ಲಾಸ್ನಾಗ ನೋಡೋಣ್ರಿ. ಈಗ ಒಂದು ಕಾಮನ್ ಇದ್ದದನ್ನ ಕ್ಲಾಕ್ ವೈಸ್ ಡೈರೆಕ್ಷನ್ದಾಗ ಬರ್ಕೋಬೇಕು. ಎಲ್ ಆದ ಕೂಡಲೇ ನೆಕ್ಸ್ಟ್ ಜೆ, ಜೆ ಆದ ಕೂಡಲೇ ನೆಕ್ಸ್ಟ್ ಕೆ. ಓಕೆನಾ, ಇದಾದ ಕೂಡಲೇ ನೆಕ್ಸ್ಟ್ ಇದಕ್ಕೆ ಬರ್ಕೋಬೇಕು. ಕಾಮನ್ ಇದ್ದಿದ್ದನ್ನ ಕಾಮನ್ ಕೆಳಗಡೆ ಬರ್ಕೋಬೇಕು. ಎಲ್, ಎಲ್ ಆದ ಕೂಡಲೇ ಎಂ, ಎಂ ಆದ ಕೂಡಲೇ ಓ. ಸೊ ಜೆ ಕೆ ಎಲ್ ಎಂ ಓ ಆಯ್ತು. ಎನ್ ಒಂದು ಗ್ಯಾಪ್ ಆಗ್ಯದ, ಸೊ ಡಬಲ್ ಇದ್ದಲ್ಲಿ ಎನ್ ಬರಿಬೇಕು. ಸೊ ಎನ್ ಉಳಿದೈತಲ್ಲ ಅದ. ಸೊ ಎನ್ ಗೆ ಅಪೋಸಿಟ್ ಯಾವ್ದ? ಎಲ್. ಎಲ್ ಗೆ ಅಪೋಸಿಟ್ ಯಾವ್ದ? ಎನ್. ಜೆ ಗೆ ಅಪೋಸಿಟ್ ಯಾವ್ದ? ಎಂ. ಎಂ ಗೆ ಅಪೋಸಿಟ್ ಯಾವ್ದ? ಜೆ. ಕೆ ಗೆ ಅಪೋಸಿಟ್ ಯಾವ್ದ? ಓ. ಓ ಗೆ ಅಪೋಸಿಟ್ ಯಾವ್ದ? ಕೆ. ಸೊ ಎನ್ ಗೆ ಅಪೋಸಿಟ್ ಕೇಳಿದಾರ, ಎನ್ ಗೆ ವಿರುದ್ಧವಾಗಿರ್ತಕ್ಕಂಥದನ್ನ ಕೇಳಿದಾರ. ಸೊ ನಮ್ಮ ಆನ್ಸರ್ ಯಾವ್ದಾಗ್ತೈತ್ರಿ? ಎನ್ ಗೆ ಅಪೋಸಿಟ್ ಎಲ್ ಆಗ್ತೈತ್ರಿ. ಆಪ್ಷನ್ B2 ಆಗ್ತದ. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ನಾವು ಮೂಮೆಂಟ್ ತಗೊಂಡ್ರಿ. 19ನೇ ಕ್ವಶನ್. ಈ ಟೈಪ್ ಕ್ವಶನ್ಸ್ ಬಂದಾಗ ನಾವು ಇಲ್ಲಿ ಯಾವ ಯಾವ ಚಿಹ್ನೆಗಳನ್ನ ತುಂಬಿದ್ರ ಈ ಇಕ್ವೇಶನ್ ಸರಿ ಹೊಂದತೈತಿ ಅಂತ ಹೇಳಿ ಪ್ರಶ್ನೆ ಕೇಳಿದಾರ. ಇಲ್ಲಿ ಇದನ್ನ ಬಿಡಿಸ್ಬೇಕಂತಂದ್ರ ನೀವ್ ಏನ್ ಮಾಡ್ಬೇಕ್ರಿ? ದೊಡ್ಡದ ನೋಡ್ರಿ, ಈಜ್ವಲ್ ಟು ಆಚೆ ಕಡೆ 0 ಬಂದೈತಿ ಅಂದ್ರ ಇದನ್ನೆಲ್ಲ ಸಾಲ್ವ್ ಮಾಡಿದಾಗ ನಮ್ಗೆ 0ನ ಬರ್ಬೇಕು. 0 ಯಾವಾಗ ಬರ್ತೈತಿ ಅಂದ್ರ ದೊಡ್ಡದಿದ್ದ ಸಾಂದ್ ಹಾಕೋತ 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 ಬಂದಾಗ 0 ಬರ್ತದ. ಅಂದ್ರೆ 75ನ್ನ ನಾವು ಡಿವೈಡ್ ಮಾಡ್ಬೇಕು 3ಲೆ, ಅಂದ್ರೆ 25 ಬರ್ತದೆ. 25ರಾಗ ಒಂದು 17 ಕರೀರಿ, ಒಂದು 8 ಕಳೀರಿ, ಅಂದ್ರೆ 17 8 2 ಕೂಡಿಸಿದ್ರೆ 25. 25ರಾಗ 25 ಕಳೆದ್ರೆ 0ನ ಬರ್ತದ. ಸೊ ಇಲ್ಲಿ ಡಿವೈಡ್, ಇಲ್ಲಿ ಮೈನಸ್, ಇಲ್ಲಿ ಮೈನಸ್. ಸೊ ಅಂತ ಚಿಹ್ನೆ ಇರೋದು 4th ಆಪ್ಷನ್, ಆಪ್ಷನ್ D4 ಆಗ್ತದ. ಫಸ್ಟ್ ಇಲ್ಲಿ ಒಂದು ಕ್ಲೂ ಕೊಡಾಕತ್ತೇನೆ ನೋಡ್ರಿ. ದೊಡ್ಡ ಸಂಖ್ಯೆ ಐತೆ, ಅದನ್ನ ನಾವು ಸಣ್ಣ ಸಂಖ್ಯೆ ಮಾಡ್ಬೇಕಂತಂದ್ರ ಡಿವೈಡ್ ಮಾಡಬೇಕ. ಏನ್ ಮಾಡ್ಬೇಕು? ಡಿವೈಡ್ ಮಾಡ್ಬೇಕು. ಇದೊಂದು ಪಾಯಿಂಟ್ ನಿಮ್ ತಿಳಿಯೊಳಗೆ ಇರ್ಲಿ. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ್ರಿ. ಇಲ್ಲಿ ಚಿತ್ರದಲ್ಲಿ ಎಷ್ಟು ಚೌಕಗಳಿವೆ ಅಂತ ಹೇಳಿ ಪ್ರಶ್ನೆ ಕೇಳಿದಾರ. ಇನ್ಕತನ ಏನು ಕ್ವಶನ್ ಹೇಳಿಲ್ಲ, ಅವು ಯಾವ ನಮ್ಮ ಮನ್ಯಾಗಿನೂ ಕ್ವಶನ್ಸ್ ಅಲ್ಲ, ಪ್ರಿವಿಯಸ್ ಇಯರ್ ಬಿದ್ದಿದ್ರು ಅಂತ ಕ್ವಶನ್ಸ್. ಹಂಗೇನ ಅಡಿಕ್ವಿಟಿ ಬಂದೈತೆ ಅಂತೇಳಿ ಹೆದರೋ ಅವಶ್ಯಕತೆ ಇಲ್ಲ. ರೀಸನಿಂಗ್ ಆಸ್ ಇಟ್ ಈಸ್ ಇದ. ಬಟ್ ಒಂದೇನ್ರಿ, ಲ್ಯಾಂಗ್ವೇಜ್ ಸ್ವಲ್ಪ ಬದಲಾವಣೆ ಆಗ್ಯದ, ಅದಕ್ಕೆ ಪ್ರಾಕ್ಟೀಸ್ ಜಾಸ್ತಿ ಬೇಕ್ರಿ. ಅದಕ್ಕೆ ಒಂಚೂರು ಪ್ರಾಕ್ಟೀಸ್ ಮಾಡ್ರಿ. ಓಕೆ, ಎಷ್ಟು ಚೌಕಗಳದಾವತ್ ಕೇಳ್ಯಾರ್ರಿ. ಈಗ ಫಸ್ಟ್ ಸ್ಟೆಪ್ನಾಗ ಏನ್ ಮಾಡೋಣ ಅಂದ್ರೆ ಒಂದೊಂದ್ರು ಎನಿಸೋಣ. ಒಂದೊಂದ್ರು ಎಷ್ಟು ಚೌಕದಾವತ್ತೆ ಎನಿಸೋಣ. ಇದು 1 ರೀ, 2 3 4 5 6 7 8 9. ಒಂದೊಂದ್ರು ಎಷ್ಟು ಅದಾವ್ರಿ? 9 ಅದಾವ. ಇಲ್ಲಿ 9 ಬರೀ. ಇನ್ನು ಎರಡೆರಡ್ರು ಎಷ್ಟು ಅಕ್ಕಾವ್ ಚೌಕಗಳು ನೋಡೋಣ. ಎರಡೆರಡ್ರು ನೋಡ್ರಿ, ಇಲ್ಲೊಂದ್ ಐತಿ ಚೌಕ, ಇದು 1. ನೆಕ್ಸ್ಟ್ ಇಲ್ಲೊಂದ್ ಐತ್ರಿ, ಇದು 2. ಇಲ್ಲೊಂದ್ ಐತ್ರಿ, ಇದು 3. ಇಲ್ಲೊಂದ್ ಐತ್ರಿ, ಇದು 4. ಎರಡ್ರು ಎಷ್ಟ್ ಅದಾವ್ರಿ? 4 ಅದಾವ್ರಿ. ಎರಡ್ರು 4 ಅದಾವ್ರಿ. ಅಂದ್ರೆ ಚೌಕಗಳು ಎರಡ್ರು ಎಷ್ಟು ಅದು ಅಂತೇಳಿ ನಾವು ಕೌಂಟ್ ಮಾಡ್ಬೇಕಂದ್ರೆ ಈಸಿ ಆಗ್ತದೆ. ಆ ನಂತರ 3 ಸೇರಿ ಒಂದು ಚೌಕ ಆಗ್ತದೆ ನೋಡ್ರಿ. ಇಲ್ಲೊಂದು ಪೂರ ಒಂದು ಸೇರಿತಂದ್ರ 3 ಭಾಗಗಳು ಸೇರಿ ಒಂದು ಚೌಕ ಆಗ್ತಂದ್ರ ಅಂಥವು ಏಸದಾವ ಅನ್ನೋದು ನಾವು ನೋಡ್ಬೇಕ್ರಿ. ಅಂಥದ್ದು ಒಂದ ಐತ್ರಿ ಚೌಕ. ಓಕೆ, ಇದಾದ ತಕ್ಷಣ ಇನ್ನು 4 ಎಷ್ಟು ಅದಾವ್ರಿ ನೋಡೋಣಲ್ಲ. 4 ಎಷ್ಟು ಅದಾವ್ರಿ? ಇದು 4ರದ, ಇದು 1, ಇದು 2. 4 ಎಷ್ಟು ಅದಾವ್ರಿ? 2 ಅದಾವ. ಇನ್ನು ಟೋಟಲ್ ಇದೊಂದು ಐತ್ ನೋಡ್ರಿ, ಇದನ್ನ ಮರಿಬೇಡ್ರಿ. ಎಲ್ಲರೂ ಇದನ್ನ ಮರ್ತ ಎಲ್ಲರೂ ಹಾಳಾಗಿ ಹೊಂಟ್ರಿ. ಇದನ್ನ ಮರಿಯಾಕ ಹೋಗ್ಬೇಡ್ರಿ. ಇದೊಂದು ದೊಡ್ಡ ಚೌಕ ಆಕೈತಿ ಅನ್ನೋದು ಇರ್ಲಿ. ಅದಕ್ಕೆ ಫ್ರೀ ಮೈಂಡೆಡ್ಲೇ ಬಿಡಿಸ್ಬೇಕು. ಇದೊಂದು ಟೋಟಲ್ ನೋಡ್ರಿ ಎಷ್ಟು ಆಗ್ತಾವ್ರಿ? 3 4 8 9 1 8 17 ಆಗ್ತಾವ್ರಿ. ಸೊ ಆನ್ಸರ್ ಫಸ್ಟ್ ಒನ್ ಆಗ್ತೈತ್ರಿ. ಇಲ್ಲಿ ತಕ ನೀವು SSC CGL 2024ರಾಗ ಕೇಳಿರ್ತಕ್ಕಂಥ ರೀಸನಿಂಗ್ ಕ್ವಶನ್ಸ್ಗಳನ್ನ ಎಲ್ಲವನ್ನ ಬಿಡಿಸಿ ನೋಡಿದ್ರಿ. ಇದ್ರೊಳಗ ನಿಮಗೆ ಯಾವ ಟಾಪಿಕ್ ಡಿಫಿಕಲ್ಟ್ ಆಗಾಕತೈತಿ ಮತ್ತೆ ಯಾವ ಟಾಪಿಕ್ ಅನ್ನ ಚಾಪ್ಟರ್ ವೈಸ್ ಕ್ಲಾಸ್ ಮಾಡ್ರಿ ಅಂತಕ್ಕಂಥದ್ದನ್ನ ಕೆಳಗಡೆ ಕಮೆಂಟ್ ಮೂಲಕ ತಿಳಿಸ್ರಿ. ಇಂಗ್ಲಿಷ್ ಮೀಡಿಯಂ ಮತ್ತು ಕನ್ನಡ ಮೀಡಿಯಂನಲ್ಲಿ ನಿಮಗೆ ಹೊಸ ಬ್ಯಾಚ್ಗಳು ಪ್ರಾರಂಭ ಆಗ್ತಾ ಇದ್ದಾವ. ಯಾರ್ಯಾರು ಜಾಯಿನ್ ಆಗ್ಬೇಕು ಅನ್ಕೊಂಡಿದ್ರಿ ಅವ್ರು ಜಾಯಿನ್ ಆಗ್ರಿ. ಇನ್ನೊಂದು ವಿದ್ಯಾರ್ಥಿಗಳೇ, ಅಡಿಕ್ವಿಟಿ ಇದ್ದವರು ಸ್ವಲ್ಪ ಮ್ಯಾಥಮೆಟಿಕ್ಸ್ ಅಲ್ಲಿ
ಹಿಸ್ಟ್ರಿಯಲ್ಲಿ, ಜಿ ಕೆ ಸೆಕ್ಷನ್ ಅಲ್ಲಿ ಮತ್ತು ರೀಸನಿಂಗ್ದಲ್ಲಿ ಏನೇನು ಬದಲಾವಣೆ ಮಾಡಿದಾರ ಒಂದ್ ಸ್ವಲ್ಪ ನಾವು ನೋಡ್ಕೊಂಡ್ರಿ. ಒಂದು ಗೊತ್ತಿಲ್ರಿ ನಿಮಗ, ಎಡಿಕ್ವಿಟಿದವರು ಹೈಯೆಸ್ಟ್ ಫೋಕಸ್ ಎಲ್ಲಿ ಮಾಡಕತ್ತಾರ ಅಂತಂದ್ರ ಕರೆಂಟ್ ಅಫೇರ್ಸ್ ಮೇಲೆ ಕ್ವಶನ್ಸ್ ಬಹಳಷ್ಟು ತೆಗಿತಾ ಇದಾರ, ರೀಸೆಂಟ್ ಅಪ್ಡೇಟ್ ಮೇಲೆ ಬಹಳಷ್ಟು ಕ್ವಶನ್ಸ್ ತೆಗಿತಾರ. ಅದಕ್ಕಾಗಿ ನಾವು ಹಳಿ ಪುಸ್ತಕಗಳನ್ನ ಓದಿ ರದ್ದಿ ಮಾಡ್ಕೊಳ್ಳೋದ್ ಬದಲ ರೀಸೆಂಟ್ ಆಗಿ ಏನೇನು ಅಪ್ಡೇಟ್ ಆಗ್ಯದ, ಏನೇನು ಕ್ವಶನ್ಸ್ ಬರಾಕತ್ಯಾವು ಅವುಗಳನ್ನ ನೀವು ನೋಡ್ಕೋಬೇಕಾಗಿರ್ತಕ್ಕಂಥದ್ದು ಪ್ರಮುಖವಾಗಿರ್ತಕ್ಕಂಥದ್ದು. ಇನ್ನೊಂದು ಗೊತ್ತಿಲ್ರಿ ವಿದ್ಯಾರ್ಥಿಗಳೇ, ಬೇರೆ ಬೇರೆ ರಾಜ್ಯದಲ್ಲಿ ಬೇರೆ ಬೇರೆ ತರದ ಪ್ರಶ್ನೆ ಪತ್ರಿಕೆಗಳು ಬರ್ತಾ ಇದಾವ. ಅವುಗಳನ್ನು ಕೂಡ ನೀವು ಪ್ರಾಕ್ಟೀಸ್ ಮಾಡ್ಲೇಬೇಕಾಗೈತಿ. ಯಾಕಂದ್ರೆ ಈ ವರ್ಷ ನೌಕರಿ ಹಿಡಿಬೇಕಾಗೈತಿ. ಅದ್ರ ಸಂಬಂಧ ನೀವ್ ಏನ್ ಮಾಡ್ಬೇಕಾಗೈತಿ, ಉತ್ತರ ಪ್ರದೇಶದಾಗ ನಡೆದಿರ್ತಕ್ಕಂಥ PCS ಕ್ವಶನ್ ಪೇಪರ್ ಗಳನ್ನು ನೋಡ್ರಿ, ತಮಿಳುನಾಡದಾಗ ನಡೆದಿರ್ತಕ್ಕಂಥ ಕ್ವಶನ್ಸ್ ಪೇಪರ್ಸ್ಗಳನ್ನ ರೆಫರ್ ಮಾಡ್ರಿ, ಬೇರೆ ಬೇರೆ ಜಿಲ್ಲೆಯಲ್ಲಿ ಬೇರೆ ಬೇರೆ ರಾಜ್ಯದಲ್ಲಿ ನಡೆದಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳನ್ನ ನೀವು ಯಾಕೆ ರೆಫರ್ ಮಾಡ್ಬೇಕು ಅನ್ಕೋಬೇಕಾಗಿತ್ತು ಅಂತಂದ್ರೆ, TCS ದವರು ರಿಸೋರ್ಸ್ ಅನ್ನ ಎಲ್ಲಿಂದ ಕಲೆಕ್ಟ್ ಮಾಡ್ತಾರ? ಒಂದೇದು ಬೇರೆ ಬೇರೆ ರಾಜ್ಯದಲ್ಲಿ ನಡೆದಿರ್ತಕ್ಕಂಥ ಬೇರೆ ಬೇರೆ ಪ್ರಶ್ನೆ ಪತ್ರಿಕೆಗಳನ್ನ ತಾವು ತರಿಸ್ಕೊಂಡು ಅದರದಲ್ಲಿ ಇರ್ತಕ್ಕಂಥ ಕ್ವಶನ್ಸ್ ಗಳನ್ನ ವಿತ್ ಆಪ್ಷನ್ಸ್ ಅದಕ್ಕೆ ಪೇಸ್ಟ್ ಮಾಡ್ತಾರ. ಅದು ನಿಮಗೂ ಗೊತ್ತಿರ್ಲಿ. ಇದು ವೆರಿ ವೆರಿ ಕ್ಲೂ ಪಾಯಿಂಟ್. ನೀವು ಅದ್ರ ಬಗ್ಗೆ ಏನು ವರಿ ಮಾಡ್ಕೋಬೇಡ್ರಿ. ಅಂತ ಒಂದು ರಿಸೋರ್ಸ್ ಅನ್ನ ನಮ್ಮ ಟೀಮ್ನವ್ರಿಗೆ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಮತ್ತ ಅದೇ ತರನಾಗಿ ಪ್ರಶ್ನೆ ಪತ್ರಿಕೆಗಳು ಬರ್ತಾ ಇದಾವ ಅನ್ನೋದು ಕೂಡ ನಮಗೆ ಬಹಳಷ್ಟು ಖುಷಿ ತಂದು ಕೊಟ್ಟಿದೆ. ವಿದ್ಯಾರ್ಥಿಗಳೇ, GK ಸೆಕ್ಷನ್ ದೊಳಗ ಹಿಸ್ಟ್ರಿ ಒಳಗ ನೀವು ಕಾನ್ಸಂಟ್ರೇಷನ್ ಎಲ್ಲಿ ಮಾಡ್ಬೇಕಂತಂದ್ರ ಮಾಡರ್ನ್ ಹಿಸ್ಟ್ರಿ ಮೇಲೆ ಮಾಡ್ಬೇಕು. ಯಾಕಂದ್ರ 129 ಕ್ವಶನ್ ಕೇಳ್ಯಾರ, ಇಲ್ಲೊಂದು 90 ಕೇಳ್ಯಾರ, ಇಲ್ಲೊಂದು 46 ಕ್ವಶನ್ಸ್ ಕೇಳ್ಯಾರ. ಅಂದ್ರ ನಿಮ್ಗೆ ಗೊತ್ತಾಗ್ತದ 96 46ಕ್ಕಿಂತ 129 ಹೆಚ್ಚಾಗ್ತದೆ. ಅದ್ರ ಮೇಲೆ ನಾವು ಫೋಕಸ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ತದೆ. ಇವು ಉಳಿದ್ರ ಮೇಲೆ ಫೋಕಸ್ ಮಾಡಬೇಡತ್ತೇನು ಹೇಳತ್ತಿಲ್ಲ, ಬಟ್ ಹೈಯೆಸ್ಟ್ ನಿಮ್ದು ಫೋಕಸ್ ಅಲ್ಲಿ ಇರ್ಲಿ. ಬಟ್ ಇವು ಅಷ್ಟಕ್ಕೂ ಕಂಪೇರ್ ಮಾಡಿದಾಗ ಆರ್ಟ್ ಅಂಡ್ ಕಲ್ಚರ್ ನೋಡ್ರಿ, 232 ಕ್ವಶನ್ಸ್ ಬಂದವು. ಅದಕ್ಕೆ ನಿಮ್ಗೆ ಹೇಳಾಕತ್ತೇನ್ರಿ, ಆರ್ಟ್ ಅಂಡ್ ಕಲ್ಚರ್ ಒಂದು ವಾರ ನೀವು ಚೆನ್ನಾಗಿ ಟೈಮ್ ಕೊಟ್ಟು ಅಭ್ಯಾಸ ಮಾಡ್ರಿ ಸಾಕ್ರಿ, ಆರ್ಟ್ ಅಂಡ್ ಕಲ್ಚರ್ ಸಂಪೂರ್ಣವಾಗಿ ಮುಗಿತದೆ. ಇದ್ರ ಮೇಲೆ ವಿಡಿಯೋ ಕ್ಲಾಸ್ಗಳು ನಮ್ಮ ಗ್ಲೋಬಲ್ ಎಜುಕೇಶನ್ ಬನಟಿ ಆ್ಯಪಿನೊಳಗೆ ಬಹಳ ಅದ್ಭುತವಾಗಿ ನಮ್ಮ ಗುರುಗಳು ಮಾಡಿದಾರ, ಅವನ್ ಬಳಸ್ಕೊರಿ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಮೇಲೂ ಕ್ವಶನ್ಸ್ ಬರಾಕೈತವ, ಅದನ್ನು ನೋಡ್ಕೊಳ್ರಿ. ಫಿಸಿಕಲ್ ಜಿಯೋಗ್ರಫಿ ಮತ್ತು ಇಂಡಿಯನ್ ಜಿಯೋಗ್ರಫಿ ಒಳಗ ಹೈಯೆಸ್ಟ್ ಇಂಡಿಯನ್ ಜಿಯೋಗ್ರಫಿ ಮೇಲೆ ಕ್ವಶನ್ಸ್ ಬರಾಕೈತವ್ರಿ. ವರ್ಲ್ಡ್ ಜಿಯೋಗ್ರಫಿ ಮೇಲೆ ಯಾವಾಗಾರ ಒಂದೊಂದು ಕ್ವಶನ್ಸ್ ಬಂದವು. ಇನ್ನ ಸೈನ್ಸ್ ಸೆಕ್ಷನ್ ದೊಳಗ ಎಕನಾಮಿಕ್ಸ್ ಅಂತೂ ಮಾಡ್ಲೇಬೇಕ್ರಿ. ಸೈನ್ಸ್ ಸೆಕ್ಷನ್ ಒಳಗ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಒಳಗ ಹೈಯೆಸ್ಟ್ ಬಯಾಲಜಿ ಮೇಲೆ ಕ್ವಶನ್ಸ್ ಬರಾಕೈತಾವ. ಇನ್ನ ಕಂಪ್ಯೂಟರ್ ಅಲ್ಲೊಂದ್ ಇಲ್ಲೊಂದು ಕ್ವಶನ್ಸ್ ಕೇಳಾಕೈತೇನ್ರಿ, ಬಟ್ ಅದನ್ನ ನೋಡಾಕ ಟೈಮ್ ಇತ್ತರ ನೋಡ್ಕೋರಿ, ಇರ್ಲಿಕ್ಕಂದ್ರ ಸ್ಕಿಪ್ ಮಾಡ್ಬೋದ್ರಿ. ಇನ್ನ ಸಣ್ಣ 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 ಚಾಪ್ಟರ್ಸ್ ಅದಾವ್ರಿ, ಒಂದೊಂದು ದಿನಕ್ಕೆ ಒಂದೊಂದು ಚಾಪ್ಟರ್ ಮುಗಿತಾವು. ಅಲ್ಲಿಯೂ ಕ್ವಶನ್ಸ್ 5, 8, 84 ಕ್ವಶನ್ಸ್ ನೋಡ್ರಿ, ಆನರ್ಸ್ ಅಂಡ್ ಅವಾರ್ಡ್ಸ್. ಬರೇ ನೀವು ಪ್ರಶಸ್ತಿಗಳನ್ನ ನೋಡ್ಕೊಂಡ್ರೆ ಸಾಕ್ರಿ, ಅವುಗಳ ಮೇಲನ 84 ಕ್ವಶನ್ಸ್ ಬಂದ್ಬಿಟ್ಟ. ಅದಕ್ಕ ಎಡಿಕ್ವಿಟಿದವರು ಹೆಂಗ್ ಪ್ರಶ್ನೆಗಳನ್ನ ತೆಗಿಯಾಕತ್ತಾರ ಅಂತಂದ್ರ ಸ್ಟೇಟ್ಮೆಂಟ್ ರಿಲೇಟೆಡ್ ಕ್ವಶನ್ಸ್ ಬಾಳ ತೆಗಿತಾರ. GK ಸೆಕ್ಷನ್ದಾಗ ಸ್ಟೇಟ್ಮೆಂಟ್ ರಿಲೇಟೆಡ್ ಕ್ವಶನ್ಸ್ ತೆಗಿತಾರೋ. ನೀವು ಸಣ್ಣ ಸಣ್ಣ ಕ್ವಶನ್ಸ್ ಪ್ರಾಕ್ಟೀಸ್ ಮಾಡಿರೋ ಉಪಯೋಗ ಇಲ್ಲ. ಕ್ವಶನ್ಸ್ ಟೋಟಲಿ ಡಿಫರೆಂಟ್ ಅದಾವು. ಸ್ವಲ್ಪ ಅಪ್ಡೇಟ್ ಆಗ್ರಿ, ಅಭ್ಯಾಸ ಮಾಡ್ರಿ. ನೆಕ್ಸ್ಟ್ IMP ಬುಕ್ಸ್ ಮತ್ತು ಆಥರ್ಸ್, ಅದೇ ರೀತಿ ಡಿಕೆಟ್ಸ್, ಇಯರ್ಸ್, ಡೇಸ್, ಇದ್ರ ಮೇಲೆ ಕ್ವಶನ್ಸ್ ಬಹಳ ಅಂದ್ರೆ ಬಹಳ ಡೆಪ್ತ್ ಕ್ವಶನ್ಸ್ ತೆಗಿತಾರ ನೋಡ್ರಿ. ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ ಆಯ್ತು, ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಆಯ್ತು, ನ್ಯಾಷನಲ್ ಆರ್ಗನೈಸೇಷನ್ ಆಯ್ತು, ಅವ್ರ ಮೇಲೆ ಕ್ವಶನ್ಸ್ ಡೆಪ್ತ್ ಆಗಿ ಅದ ಸ್ಟೇಟ್ಮೆಂಟ್ ರಿಲೇಟೆಡ್ ಕ್ವಶನ್ಸ್ ಭಾಳ ಬರಾಕತ್ತವ್ರಿ. ಹಾಗಾಗಿ ಇದನ್ನ ಫೋಕಸ್ ಮಾಡ್ರಿ. ಸ್ಪೋರ್ಟ್ಸ್ ರಿಲೇಟೆಡ್ ಕ್ವಶನ್ಸ್ ಅಂತೂ ಇರತ್ತವ. ಯಾಕಂತಂದ್ರ ನೀವು ಸೈನ್ಸ್ ಹಿಡ್ದಪ್ಪ ಬುಕ್ಕ ಓದ್ ಬದಲು ಸ್ಪೋರ್ಟ್ಸ್ ಬದಲು ಒಂದ್ ಸ್ವಲ್ಪ ಚೆನ್ನಾಗಿ ಓದ್ಕೊಡ್ರಿ. ಯಾಕಂದ್ರೆ ಮಾರ್ಕ್ಸ್ ಜಾಸ್ತಿ ಬರ್ತಾವ. ಹಂಗ ನೀವು ದೊಡ್ಡ 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 ಬುಕ್ಕ ಓದು ಬದಲ ಅವ ಟಾಪಿಕ್ಗಳು ಏನೇನ್ದಾವು, ಏನೇನ್ ಸಿಲೆಬಸ್ ಐತಿ, ಏನ್ ಕ್ವಶನ್ಸ್ ಕೇಳ್ತಾನ, ಆ ಚಾಪ್ಟರ್ಸ್ ಅನ್ನ ಜಾಸ್ತಿ ಜಾಸ್ತಿ ರಿವಿಷನ್ ಮಾಡ್ಕೊಡ್ರಿ. ಅದ್ರ ಮೇಲೆ ನಿಮ್ದಾದಂತ ಸ್ವಂತ ನೋಟ್ಸ್ ರೀಡ್ ಮಾಡ್ಕೊಡ್ರಿ. ನ್ಯಾಷನಲ್ ಇವೆಂಟ್ಸ್, ಇಂಟರ್ನ್ಯಾಷನಲ್ ಇವೆಂಟ್ಸ್ ಬದಲು ಕ್ವಶನ್ಸ್ ಕೇಳ್ತಾನ. ಇದು GK ಸೆಕ್ಷನ್ ಸಂಬಂಧಪಟ್ಟಂತ ಸ್ಟ್ರಾಟಜಿ. ಏನ್ ಓದ್ಬೇಕು, ಹೇಗ್ ಓದ್ಬೇಕು, ಮತ್ತೆ ಎದ್ರ ಮೇಲೆ ಫೋಕಸ್ ಜಾಸ್ತಿ ಮಾಡ್ಬೇಕು ಅನ್ನೋದು. ಮತ್ತೆ ಇನ್ನೊಂದು ಹೇಳ್ತೀನಿ, GK ಸೆಕ್ಷನ್ ನಿಮ್ದು ಯಾವಾಗ ಸ್ಟ್ರಾಂಗ್ ಆಗ್ತದಲ್ಲ ಅವಾಗ ನಿಮ್ಮ ಎಕ್ಸಾಮಿನೇಷನ್ ಕ್ರ್ಯಾಕ್ ಮಾಡಕ್ ಟೈಮ್ ಜಾಸ್ತಿ ಉಳಿತದ. ಯಾಕೆ ಉಳಿತೈತಿ ಅಂದ್ರೆ ಒಂದು ಕ್ವಶನ್ ಅನ್ನ ನೀವು ಭಾಳ ಆದ್ರ ಹಾರ್ಡ್ಲಿ 10 ಸೆಕೆಂಡ್ನಾಗ ಓದಿ ಆನ್ಸರ್ ಹಾಕ್ಬಹುದು. 10 ಸೆಕೆಂಡ್ನಾಗ ಕ್ವಶನ್ ಓದಿ ಆನ್ಸರ್ ಪರ್ಫೆಕ್ಟ್ ಆಗಿ ಹಾಕ್ಬಹುದು. ಹಂಗ ಹಾಕ್ಬೇಕಂತಂದ್ರ ಇಟ್ ರಿಕ್ವೈರ್ಸ್ ಮೋರ್ ಹಾರ್ಡ್ ವರ್ಕ್. ಅಂಡ್ ಓದೋದಂದ್ರೆ ಯಾತ್ ಬೇಕತ್ ಓದೋದಲ್ಲ, ಏನನ್ನ ಓದ್ಬೇಕು, ಲಿಮಿಟೆಡ್ ರಿಸೋರ್ಸ್ ಇರ್ಬೇಕು, ಮ್ಯಾಕ್ಸಿಮಮ್ ರಿವಿಷನ್ ಇರ್ಬೇಕು. ಹಂಗ ಲಿಮಿಟೆಡ್ ರಿಸೋರ್ಸ್ ಅನ್ನ ಕೊಟ್ಟ
ಈಗ 1000 ಬುಕ್ಕ ಓದ್ಬೇಕಾದ್ರೆ ಬಹಳ ಕಷ್ಟ ಆಗ್ತೈತಿ. ಆ 1000 ಬುಕ್ದೊಳಗೆ ಇರತಕ್ಕಂತ ರಿಸೋರ್ಸ್ ಅನ್ನ ಒಂದ್ ಕಡೆ ಕಂಪೈಲ್ ಮಾಡಿ ಓದಿದ್ರೆ ಸಾಕ್ರಿ, ನಿಮ್ಗೆ ಏನಾಗ್ತೈತ್ರಿ, ಒಂದ್ ಕಡೆ ಇರ್ತದ, ಜಾಸ್ತಿ ಜಾಸ್ತಿ ರಿವಿಷನ್ ಮಾಡ್ಕೊಳಕ್ ಅನುಕೂಲ ಆಗ್ತದ. ಬರೀ ಒಂದೊಂದ್ಸಲ ಓದಿ ಬಿಟ್ರೆ ನೆನಪಿಳಂಗಿಲ್ಲ, ಹೌದಾ? ಹಂಗಾಗಿ ನೀವು ರಿಸೋರ್ಸ್ ಅನ್ನ ಕಲೆಕ್ಟ್ ಮಾಡ್ಬೇಕು. ಅದಕ್ಕೆ ಲಿಮಿಟೆಡ್ ರಿಸೋರ್ಸ್, ಮ್ಯಾಕ್ಸಿಮಮ್ ರಿಪಿಟೇಷನ್ ಎದಕ್ ಬೇಕಾಗಿತ್ತು ಅಂದ್ರ ಜಿ ಕೆ ಸೆಕ್ಷನ್ ಬೇಕಾಗಿತ್ತು. ನಾವು ಜಿ ಕೆ ಸೆಕ್ಷನ್ ದವ್ರು ಏನ್ ಮಾಡ್ತಿರ್ವಿ, ಎಲ್ಲಾರ್ದು ಅಟ್ ನೋಟ್ಸ್ ಕಲೆಕ್ಟ್ ಮಾಡಿ ಇಟ್ಕೊಂಡ್ಬಿಡ್ತೀವಿ. ಅದು ವಾಟ್ಸ್ಆಪ್ ಯೂನಿವರ್ಸಿಟಿದಿಂದ ಆಯ್ತು, ಬೇರೆ 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 ಕಡೆಯಿಂದ ಎಲ್ಲಾ ನೋಟ್ಸ್ ಕಲೆಕ್ಟ್ ಮಾಡ್ಕೊಂಡು ಯಾವ್ದನ್ನು ಸರಿಯಾಗಿ ಓದಂಗಿಲ್ಲ. ಅದ್ರೊಳಗ ಈಗಂತೂ ಸಾಕಷ್ಟು ಟೆಲಿಗ್ರಾಮ್ ಆಗಿಬಿಟ್ಟಾವ. ಅವೆಲ್ಲದ್ರೊಳಗಿನ ರಿಸೋರ್ಸ್ ಇಟ್ಕೊಂಡ ಏನ್ ಲಾಭ ಐತ್ರಿ? ಸ್ವಂತ ನಿಮ್ದೊಂದು ನೋಟ್ಸ್ ಇರ್ಲಿಲ್ಲ ಅಂತಂದ್ರ ನಿಮ್ ವಿದ್ಯಾಭ್ಯಾಸನ ಕಲ್ತಿದ್ದು ವ್ಯರ್ಥ. ಯಾಕಂದ್ರೆ ರಿವಿಷನ್ ಮಾಡ್ಕೊಳಕ್ ಆಗಂಗಿಲ್ಲ ಎಲ್ಲಾ ಬುಕ್ಸ್ ತಗೊಂಡ. ಈಗ ದಪ್ಪ ದಪ್ಪ ಬುಕ್ ಇರ್ತಾವ, ಅವನ್ನೆಲ್ಲ ತಗೊಂಡ್ ಹೆಂಗ್ ರಿವಿಷನ್ ಮಾಡ್ಕೊಳ್ಳೋರು ನೀವ? ಅದಕ್ಕೆ ನಿಮ್ದ ಆದಂತ ಒಂದು ನೋಟ್ಸ್ ಇರ್ಲಿ, ಚಂದಂಗ್ ರಿವಿಷನ್ ಮಾಡ್ಕೊಳ್ರಿ. ಮುಂದಿನ ಪಾಯಿಂಟ್ ನೋಡ್ರಿ, ನಂಬರ್ಸ್ ಅಂಡ್ ನಂಬರ್ ಸಿಸ್ಟಮ್ ಹಿಡ್ಕೊಂಡ ಮಿಸ್ಸೆಲೇನಿಯಸ್ ತಕ, ಸ್ಟ್ಯಾಟಿಕ್ಸ್ ಅಂಡ್ ಡಾಟಾ ಇಂಟರ್ಪ್ರಿಟೇಷನ್ ತಕ ನಾವು ಕ್ವಶನ್ಸ್ ನೋಡ್ಬೋದು. ಆಲ್ಮೋಸ್ಟ್ ಮ್ಯಾಥಮೆಟಿಕ್ಸ್ ಒಳಗ ಏನ್ ಚೇಂಜ್ ಮಾಡನ್ರಿ ಅಡಿಕ್ಯೂಟಿದಮ? ಮ್ಯಾಥಮೆಟಿಕ್ಸ್ ಒಳಗ ಏನ್ ಚೇಂಜ್ ಮಾಡ್ಯಾನ ಅಂತಂದ್ರ 1-2 ಚಾಪ್ಟರ್ ಅನ್ನ ಆಡ್ ಮಾಡಿದಾನ. ಪ್ರೊಬ್ಯಾಬಿಲಿಟಿ ಮೇಲೆ ಕ್ವಶನ್ಸ್ ಮೊದಲಿಗೆ ಬರ್ತಿದ್ದಿಲ್ಲ, ಈಗ ಪ್ರೊಬ್ಯಾಬಿಲಿಟಿ ಮೇಲೆ ಕ್ವಶನ್ಸ್ ಬರತ್ತವ. ಪರ್ಮಿಟೇಷನ್ ಅಂಡ್ ಕಾಂಬಿನೇಷನ್ ಮೇಲೆ ಮೊದಲಿಗೆ ಕ್ವಶನ್ ಬರ್ತಿದ್ದಿಲ್ಲ, ಈಗ ಕ್ವಶನ್ಸ್ ಬರತ್ತವ. ಹಂಗಂತೇಳಿ ಬರೀ ಅವ 2 ಚಾಪ್ಟರ್ ಮೇಲನ ಕ್ವಶನ್ಸ್ ಬರತ್ತಿಲ್ಲ, ಜಸ್ಟ್ 1-2-3 ಕ್ವಶನ್ಸ್ ಬರಾಕೈತಾವ. ಓಕೆನಾ? ಹಂಗಿದ್ದಾಗ ಉಳಿದ ಆಲ್ಮೋಸ್ಟ್ ಸೇಮ್ ಐತಿ. ಆದ್ರ ಒಂದು ಬಹಳ ದೊಡ್ಡ ಬದಲಾವಣೆ ಏನಂತಂದ್ರ ಎಲ್ಲೂ ಫಾರ್ಮುಲಾ ಯೂಸ್ ಮಾಡುವಂಗ ಕ್ವಶನ್ಸ್ ಬರಾತಿಲ್ಲ. ಅಲ್ಲಿ ಏನ್ ಬರತ್ತವ, ಬರೇ ಕಾಮನ್ ಸೆನ್ಸ್ ಯೂಸ್ ಮಾಡಿ ಆ ಕ್ವಶನ್ಸ್ ಅನ್ನ ಬಿಡಿಸ್ಬೇಕಾಗೈತಿ. ಆ ಕಾಮನ್ ಸೆನ್ಸ್ ಯೂಸ್ ಮಾಡಿ ಕ್ವಶನ್ಸ್ ಅನ್ನ ಬಿಡಿಸ್ಬೇಕಂತಂದ್ರ ನಮಗ ಕಾನ್ಸೆಪ್ಟ್ ಫುಲ್ ಕ್ಲಿಯರ್ ಇರ್ಬೇಕು. ಕಾನ್ಸೆಪ್ಟ್ ಕ್ಲಿಯರ್ ಇತ್ತಂತಂದ್ರ ಶಾರ್ಟ್ ಟೈಮ್ ದಾಗ ನಾವು ಆನ್ಸರ್ ಬಿಡಿಸ್ಬೋದು. ಕಾನ್ಸೆಪ್ಟ್ ಕ್ಲಿಯರ್ ಇಲ್ಲ, ಬರೀ ಟ್ರಿಕ್ಸ್ ಮೇಲೆ ಕ್ವಶನ್ಸ್ ಬರ್ತಾವ ಅಂತಂದ್ರ ಸುಳ್ಳು. ಇವೆಲ್ಲ ಕಾನ್ಸೆಪ್ಚುವಲ್ ಕ್ಲಾರಿಟಿ ಬೇಕ್ರಿ, ಅದೇ ರೀತಿಯಾಗಿ ಟ್ರಿಕ್ಸು ಬೇಕ್ರಿ, ಅದೇ ರೀತಿಯಾಗಿ ನಿಮ್ಮಲ್ಲಿ ಒಂದು ಸ್ಕಿಲ್ ಇರ್ಬೇಕು. ಯಾವ ಸ್ಕಿಲ್ ರೀ? ಅದ ಸ್ಪೀಡ್ ಆಗಿರ್ಬೇಕು, ಎಕ್ಯುರೇಟ್ ಆಗಿರ್ಬೇಕು, ಬೇರೆದವ್ರಕ್ಕಿಂತ ಭಿನ್ನವಾಗಿ ಆನ್ಸರ್ ತೆಗೆಯುವಂತಹ ಒಂದು ಮೆಥಡ್ ನಿಮ್ಮ ತಲೆ ಒಳಗೆ ಹೊಳಿತಿರ್ಬೇಕು. ಹಂಗಾಗ್ಬೇಕಂತಂದ್ರ ಒಂದಿಷ್ಟು ಡ್ರಿಲ್ಸ್ ಬಹಳ ಇಂಪಾರ್ಟೆಂಟ್ ಆಗ್ತಾವ. ಆ ಡ್ರಿಲ್ಸ್ ಗಳನ್ನ ನಮ್ಮ ಗ್ಲೋಬಲ್ ಎಜುಕೇಶನ್ ಬಾನಟಿ ಒಳಗ ಹೊಸ ಬ್ಯಾಚ್ ದಾಗ ನಾವ್ ಏನ್ ಮಾಡಾಕತ್ತಿದ್ರಿ, ಎಲ್ಲಾ ವಿದ್ಯಾರ್ಥಿಗಳಿಗೆ ಕೊಡಾಕತ್ತೀವಿ. ಒಂದ್ ಹೇಳ್ತೀನಿ ವಿದ್ಯಾರ್ಥಿಗಳೇ, ಒಳ್ಳೆ ಅಂಕಗಳನ್ನ ನೀವು ಪಡ್ಕೋಬೇಕಂತಂದ್ರ ಮೊದಲಿಗೆ ಒಂದಿಷ್ಟು ನಿಮ್ಮಲ್ಲಿ ಬದಲಾವಣೆ ಆಗ್ಬೇಕು. ಏನ್ ಬದಲಾವಣೆ ಆಗ್ಬೇಕ್ರಿ? ಜಾಸ್ತಿ ಜಾಸ್ತಿ ಎಲ್ಲರೂ ಒಟ್ಟೆ ಯೂಟ್ಯೂಬ್ ದಾಗ ನೋಡಿ ಕಲಿತಿರ್ತೀರಿ, ನೋ ಪ್ರಾಬ್ಲಮ್, ಅದ್ರೊಳಗೆ ಏನು ಡೌಟ್ ಇಲ್ಲ. ಕಲಿತರ ಜೊತೆಗೆ ಆ ನೋಡಿದ್ದನ್ನ, ವಿಡಿಯೋ ನೋಡಿದ್ದನ್ನ ನೋಟ್ಸ್ ಮಾಡಿ ತೆಗಿಬೇಕು. ಯಾಕಂದ್ರೆ ರಿವಿಷನ್ ಹೆಲ್ಪ್ ಆಗ್ತದೆ. ನೀವೇನ್ ಮಾಡ್ತಾ ಇದ್ದೀರಿ ಅಂತಂದ್ರ ಬರೀ ಸುಮ್ ನೋಡಿ ಬಿಟ್ಟು ಬಿಡ್ತೀರಿ. ಸುಮ್ ನೋಡಿ ಬಿಡುದ್ರಿ ಅಥವಾ ಹಂಗ ಬಿಡುದು ಎರಡು ಒಂದರಿ. ನೋಡಿ ಬಿಡುದು ಒಂದರಿ, ಹಂಗ ಬಿಡುದು ಒಂದರಿ. ಯಾಕಂದ್ರೆ ಅದೆಲ್ಲ ನೆನಪು ಉಳಿತಿರೋದಿಲ್ಲ. ಯಾವಾಗ ನೀವು ಒಂದು ವಿಡಿಯೋವನ್ನ ನೀವು ಚೆನ್ನಾಗಿ ನೋಟ್ಸ್ ಮಾಡಿ ತೆಗಿತೀರಿ, ಚೆನ್ನಾಗಿ ಬರೆದು ಇಟ್ಕೋತೀರಿ, ಮುಂದೊಂದಿಷ್ಟು ದಿನ ಆದ ಕೂಡಲೇ ರಿವಿಷನ್ ಮಾಡಕ್ ನಿಮ್ಗೆ ಹೆಲ್ಪ್ ಆಗ್ತೈತಿ. ಹಂಗ ರಿವಿಷನ್ ಪ್ಲಾನಿಂಗ್ ಅನ್ನ ಹಾಕಿಕೊಟ್ಟು ಮಾಕ್ ಟೆಸ್ಟ್ ಗಳನ್ನ ಬಿಡಿಸಿ ಯಾವ ತರಗಿ ಸಿಲೆಬಸ್ ಅಪ್ಡೇಟ್ ಆಗಿದೆ ಅದೇ ರೀತಿಯಾಗಿ ನಿಮ್ಗೆ ರಿಸೋರ್ಸ್ ಅನ್ನ ಕೊಟ್ಟು ತಯಾರಿ ಮಾಡತಕ್ಕಂತಹ ಬ್ಯಾಚ್ಗಳು ಗ್ಲೋಬಲ್ ಎಜುಕೇಶನ್ ಬನಟ್ಟಿ ಮತ್ತು ಗ್ಲೋಬಲ್ ಎಜುಕೇಶನ್ ಧಾರವಾಡದಲ್ಲಿ ಪ್ರಾರಂಭ ಆಗ್ತಾ ಇದ್ದಾವ. ಹೊಸ ಬ್ಯಾಚ್ಗಳಿಗಾಗಿ ಹಿಂದೆ ಸಂಪರ್ಕ ಮಾಡ್ರಿ. ಕೇವಲ ಒಂದು ನೌಕರಿ ಹಿಡಿಬೇಕಂತಂದ್ರ ಸಿಕ್ಕಿರುವಂತ ಅವಕಾಶವನ್ನ ಬಳಸ್ಕೋಬೇಕು. ಈಗ ಸಾಕಷ್ಟು ಸೆಂಟ್ರಲ್ ಗೌರ್ಮೆಂಟ್ ದೊಳಗ ಸಾಕಷ್ಟು ಎಕ್ಸಾಮಿನೇಷನ್ ಕಾಲ್ಫಾರ್ಮ್ ಆಗತ್ತಾವ. ನಾವೆಲ್ಲ ಏನ್ ತಿಳ್ಕೊಂಡ್ಬಿಟ್ಟೇವ ಅಂತಂದ್ರ ಬರೇ SSC GD ಸಿಲೆಬಸ್ ಬೇರೆ, SSC MTS ಸಿಲೆಬಸ್ ಬೇರೆ, ರೈಲ್ವೆ ಡಿಪಾರ್ಟ್ಮೆಂಟ್ ಸಿಲೆಬಸ್ ಬೇರೆ ತಿಳ್ಕೊಂಡ್ಬಿಟ್ಟೇವು. ಮತ್ತೆ ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ತಕ್ಕಂತಹ ಪ್ಯಾರಾಮಿಲಿಟರಿ ಫೋರ್ಸ್ ಸಿಲೆಬಸ್ ಬೇರೆನ ತಿಳ್ಕೊಂಡ್ಬಿಟ್ಟು. ನೋ ನೋ ವೇ, ಏನು ಬದಲಾವಣೆ ಇಲ್ಲ, ಅದೇ ಸಿಲೆಬಸ್ ಇದೆ. ಸ್ವಲ್ಪ ಕ್ವಶನ್ ಪೇಪರ್ ಲೆವೆಲ್ಸ್ ಚೇಂಜ್ ಆಗ್ತಿರ್ತಾವ. ಅದಕ್ಕಾಗಿ ನಾವ್ ಏನ್ ಮಾಡ್ಬೇಕಾಗೈತಿ, ಒಂದು ಸಣ್ಣ ಸಣ್ಣ ಒಂದ್ 2 ಬೇಕಿರ್ತಾವ, ದೊಡ್ಡದೊಂದು ಬೇಕಿರ್ತೈತಿ. ಅವಷ್ಟು ಹೋಗಾಕ ನಾವ್ ಏನ್ರಿ ಒಂದು ದೊಡ್ಡದೊಂದು ಹೋಲ್ ತೆಗೆದು ಬಿಟ್ರೆ ಸಾಕ್ರಿ. ಸಣ್ಣ ಬೆಕ್ಕುನು ಹೋಗ್ತೈತಿ, ದೊಡ್ಡ ಬೆಕ್ಕುನು ಹೋಗ್ತೈತಿ, ದೊಡ್ಡ ಬೆಕ್ಕುನು ಹೋಗ್ತೈತ್ರಿ, ಸಣ್ಣ ಸಣ್ಣ ಬೆಕ್ಕುನು ಹೋಗ್ತಾವ. ಅದಕ್ಕಾಗಿ ನೀವು ಕಲಿ ಮುಂದ ಸಿಲೆಬಸ್ ಅನ್ನ ಒಂದ್ ಸ್ವಲ್ಪ ಹೆವಿಯಾಗಿ ಕ್ಲಿಯರ್ ಆಗಿ ಕಲ್ತ್ ಬಿಟ್ರೆ ಸಾಕ್ರಿ. ಕಾಂಪಿಟೇಷನ್ ದೊಳಗ ಹೆಂಗ ನಾವು ಮುಂದೆ ಬರಬೇಕು, ಹೆಂಗ ಸ್ಕೋರ್ ಮಾಡ್ಬೇಕು ಎಲ್ಲವೂ ಗೊತ್ತಾಗ್ತದ. ಅದಕ್ಕೆ ನೋಡ್ರಿ, ಸಣ್ಣ ಬೆಕ್ಕಿಗೆ ಸಣ್ಣ ತೆಗದ ದೊಡ್ಡದನ್ನ ಕಳ್ಸಾಕ್ ಹೋದ್ರೆ ದೊಡ್ಡ ಬೆಕ್ಕು ಹೋಗಂಗಿಲ್ಲ. ಅದಕ್ಕೆ ತೆಗಿಯೋ ಕೈಲೇನ ದೊಡ್ಡ ಹೋಲ್ ತೆಗೆದು ಬಿಟ್ರೆ ದೊಡ್ಡ ಬೆಕ್ಕು ಹೋಗ್ತದ, ಸಣ್ಣ ಬೆಕ್ಕು ಹೋಗ್ತದ. ಹಂಗ ಸೇಮ್ ವೇ ನಿಮ್ಮ ಎಕ್ಸಾಮಿನೇಷನ್ ಕೂಡ ನೀವು ಕಲಿ ಮುಂದ ಸಿಲೆಬಸ್ ಅನ್ನ ನೀಟಾಗಿ ಒಂದ್ ಸಲ ಕಲ್ಕೊಂಡ್ಬಿಟ್ರ 1 ವರ್ಷದಾಗ ಸಾಕಷ್ಟು ಎಕ್ಸಾಮಿನೇಷನ್ ಬರ್ತಾವ್ರಿ.
ಎಲ್ಲ ಎಕ್ಸಾಮ್ಗಳನ್ನ ಕ್ರ್ಯಾಕ್ ಮಾಡ್ಕೋಬಹುದು. ಅದಕ್ಕೆ ವಿದ್ಯಾರ್ಥಿಗಳೇ, ನಮ್ಮ ವಿದ್ಯಾರ್ಥಿಗಳು ಬೇರೆ ಬೇರೆ ಎಕ್ಸಾಮ್ಗಳನ್ನ ಪ್ರಿಪರೇಷನ್ ಮಾಡಕ್ ಹೋಗಿ ಬೇರೆ ಬೇರೆ ಎಕ್ಸಾಮ್ಗಳನ್ನ ಪಾಸ್ ಆಗಿದ ಉದಾಹರಣೆಗಳು ಸಾಕಷ್ಟು ನಿಮ್ಗೆ ತೋರಿಸ್ತೀನಿ ನಾನು. ಅವರು SSGD ಪ್ರಿಪರೇಷನ್ ಮಾಡಾಕ್ತಿದ್ರು, ಅದ ಟ್ರೇಡ್ ಅಪ್ಲಿಕೇಶನ್ ಹಾಕಿರ್ತಿದ್ರು, CISF ಟ್ರೇಡ್ಸ್ ಆಗಿಬಿಟ್ರು. ಅದಕ್ಕಾಗಿ ನಿಮಗೆ ಒಂದು ಏನ್ ಹೇಳಕ್ ಇಷ್ಟಪಡ್ತೇನೆ ಅಂತಂದ್ರೆ, ಸೆಂಟ್ರಲ್ ಗೌರ್ಮೆಂಟ್ ಸಿಲೆಬಸ್ ಎಲ್ಲ ಎಕ್ಸಾಮ್ಗೂ ಸೇಮ್ ಐತ್ರಿ. ನಿಮ್ಮ ಪ್ರಿಪರೇಷನ್ ಅನ್ನ ಆದಷ್ಟು ಬೇಗ ಸ್ಟಾರ್ಟ್ ಮಾಡ್ಕೊಡ್ರಿ. ಒಂದಲ್ಲ ಎರಡಲ್ಲ, ಓಕೆನಾ? ಸಾವಿರಾರು ಎಕ್ಸಾಮ್ಗಳನ್ನ ನೀವು ಬರೀಬಹುದು. ಭಾಳ ಬೇಡ ರೀ, 10 ರಿಂದ 15 ಎಕ್ಸಾಮ್ ಬರಿಗುಡ್ದ ನಿಮ್ಗೆ ಗೊತ್ತಾಗ್ತೈತಿ ನಿಮ್ಮ ಎಕ್ಸ್ಪೀರಿಯನ್ಸ್ ಏನ, ನಿಮ್ಮ ಮಾರ್ಕ್ಸ್ ಎಲ್ಲಿ ಬರತ್ತವು, ಹೆಂಗ್ ಹೊಂಟಾವು, ಏನ್ ಹೊಂಟಾವು ಅಂತೇಳಿ. ಬಟ್ ಚಾನ್ಸ್ ಭಾಳ ಕಡಿಮೆ ಐತಲ್ಲ. ಈ ಬರುವಂತ SSC GD ಒಳಗ ಫಸ್ಟ್ ಪ್ರಿಫರೆನ್ಸ್ CISF ಕೊಟ್ಟ, ಉಳಿದು ಇವನು ಕೊಟ್ಕೊಂಡು ಬಂದ್ರೆ ಸಾಕ್ರಿ, ಆಲ್ಮೋಸ್ಟ್ ನಿಮ್ಮ ಎಕ್ಸಾಮಿನೇಷನ್ ಕ್ರ್ಯಾಕ್ ಮಾಡಿಸುವಂತ ಟೀಮ್ ನಮ್ಮ ಧಾರವಾಡ ಒಂದು ಸಂಸ್ಥೆ ಒಳಗೂ ಐತ್ರಿ, ಭನಟ್ಟಿ ಗ್ಲೋಬಲ್ ಎಜುಕೇಶನ್ ಸಂಸ್ಥೆ ಒಳಗೂ ಐತ್ರಿ. ಅದಕ್ಕಾಗಿ ಎಲ್ಲ ವಿದ್ಯಾರ್ಥಿಗಳು ಜಾಯ್ನ್ ಆಗ್ಬೇಕಂತಂದ್ರ ಧಾರವಾಡಕ್ಕೆ ಸಂಪರ್ಕ ಮಾಡೋರು ಇಲ್ಲಿ ಸಂಪರ್ಕ ಮಾಡ್ರಿ, ಗ್ಲೋಬಲ್ ಎಜುಕೇಶನ್ ಭನಟ್ಟಿಗೆ ಸಂಪರ್ಕ ಮಾಡೋರು ಇಲ್ಲಿ ಸಂಪರ್ಕ ಮಾಡ್ರಿ. ಊಟ, ವಸತಿ, ಕೋಚಿಂಗ್ ಎಲ್ಲ ಸಿಗ್ತದ. ಒಂದು ತಲೆ ಒಳಗಿರ್ರಿ, ಇಟ್ಕೊಳ್ರಿ. ಕಡಿಮೆ ಅವಧಿ ಒಳಗ ಹೆಚ್ಚಿನ ಸ್ಕೋರ್ ಮಾಡ್ಕೋಬೇಕು, ರಿವಿಷನ್ ಮಾಡ್ಕೋಬೇಕು, ಸೆಲೆಕ್ಷನ್ ಆಗ್ಬೇಕಂತಂದ್ರ ನಮ್ಮ ಜೊತೆ ಸೇರ್ರಿ, ನಿಮ್ಮ ಕನಸಿನ ನೌಕರಿಯನ್ನ ಈಡೇರಿಸ್ಕೊಳ್ರಿ ಅಂತ ಹೇಳ್ತಾ ನನ್ನ ಕ್ಲಾಸನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಒನ್ ಅಂಡ್ ಆಲ್. ಜೈ ಹಿಂದ್, ವಂದೇ ಮಾತರಂ, ನಮಸ್ಕಾರ.